ಎಲ್ಲರಿಗೂ ಮೌಲ್ಯ ಶಿಕ್ಷಣದ ತರಗತಿಗೆ ಸ್ವಾಗತ. ಮೌಲ್ಯಕ್ಕೆ ಇನ್ನೊಂದು ಹೆಸರೇ ಶ್ರೀರಾಮ. ಅಂತಹ ಮರ್ಯಾದ ಪುರುಷೋತ್ತಮ, ರಘುಕುಲ ನಂದನ, ಸರ್ವಗುಣ ಸಂಪನ್ನ ಆಗಿರ್ತಕ್ಕಂತಹ ಶ್ರೀರಾಮ ಹುಟ್ಟಿರ್ತಕ್ಕಂಥ ಪುಣ್ಯ ದಿನ ಇವತ್ತು. ಅದನ್ನು ನಾವು ಶ್ರೀರಾಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನ ಏನಪ್ಪ ಅಂತಂದ್ರೆ ಅವತಾರ ಆಗ್ತದೆ. ನಮ್ಮೆಲ್ಲರಿಗೂ ಗೊತ್ತು, ವಿಷ್ಣುವಿನ 7ನೇ ಅವತಾರ ಶ್ರೀರಾಮಚಂದ್ರ ಪ್ರಭು. ಸೊ ದಶರಥಗ ಗಂಡು ಮಕ್ಕಳು ಇರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ತಾರೆ. ದಶರಥ ಮಹಾರಾಜ ಗಂಡು ಮಕ್ಕಳು ಇಲ್ಲಾರ ಸಲಿಗೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ಮಾಡಿ ಯಾಗ ಮಾಡಿದಗಳೇ ಪ್ರಜಾಪತಿಗೆ ಬಹಳ ಖುಷಿಯಾಗಿ ಒಂದು ಪಾಯಸದ ಬಟ್ಲವನ್ನು ತಂದು ಕೊಡ್ತಾರೆ. ಆ ಯಾಗದಿಂದ ಉದ್ಭವ ಆಗ್ತದೆ ಒಂದು ಪಾಯಸದ ಬಟ್ಲ. ಅದನ್ನು ತಗೊಂಡು ದಶರಥ ತನ್ನ 3 ಹೆಂಡತಿಯರಿಗೆ ಕೊಡ್ತಾರೆ ಆ ಪಾಯಸವನ್ನು. ಮೊದಲನೇ ಹೆಂಡತಿ ಕೌಶಲ್ಯ, 2ನೇ ಹೆಂಡತಿ ಸುಮಿತ್ರೆ, 3ನೇ ಹೆಂಡತಿ ಕೈಕೇಯಿನೇ ಸಣ್ಣಕ್ಕೆ ಹೆಂಡತಿ. ಒಟ್ಟು 3 ಹೆಂಡತಿ ಅವ್ರು ದಶರಥಗೆ. ಅದಾದ ನಂತರ ಆ ಪಾಯಸ ಕುಡಿದ ನಂತರ ಏನಪ್ಪ ಅಂದ್ರೆ ಆ ಯಜ್ಞದ ಫಲವಾಗಿ ಕೌಶಲ್ಯಗ ಹೇಳಿದ್ನಲ್ಲ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಏನಪ್ಪ ಅಂತಂದ್ರೆ ವಿಷ್ಣುವಿನ 7ನೇ ಅವತಾರ ಆಗಿರ್ತಕ್ಕಂತಹ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮ ಆಗ್ತದೆ. ಅದಾದ ಸ್ವಲ್ಪ ದಿವಸದ ನಂತರ ಸುಮಿತ್ರೆಗೆ 2 ಗಂಡು ಮಕ್ಕಳಾಗ್ತಾರೆ, ಲಕ್ಷ್ಮಣ ಮತ್ತು ಶತ್ರುಘ್ನ. ಲಾಸ್ಟ್ ಕೈಕೇಯಿಗೆ 1 ಮಗ ಆಗ್ತಾನೆ, ಆತನ ಹೆಸರೇ ಭರತ. ಒಟ್ಟು ದಶರಥಗ 4 ಗಂಡು ಮಕ್ಕಳು, ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ದಶರಥನ 4 ಮಕ್ಕಳು. ರಾಮ ಎಲ್ಲರೂ 4 ಜನ ಹುಷಾರಿನೇ. ಸಣ್ಣ ವಯಸ್ಸಾಗಿಂದ ಏನಪ್ಪ ಅಂದ್ರೆ ಗುರುಕುಲದಾಗ ಓದ್ತಿರ್ತಾರೆ ಎಲ್ಲರೂ. ರಾಮಂತರು ಸದ್ಗುಣ ಸಂಪನ್ನ, ಗುರುಕುಲದಾಗ ಓದೋದು, ಸಣ್ಣ ವಯಸ್ಸಾಗ ಅಲ್ಲೇ ದಶರಥ ದೊಡ್ಡ ರಾಜ ಆ ಕಾಲಕ್ಕೆ, ಅಲ್ಲೇ ಆಟ ಆಡೋದು. ಸೊ ಅವರ ಬಾಲ್ಯ ಬಹಳ ಚೆಂದಾಗಿ ನಡೀತದೆ. ರಾಮಗ ಗುರುಕುಲದಾಗ ಏನಪ್ಪ ಅಂದ್ರೆ ಋಷಿಮುನಿಗಳಿಂದ ಪಾಠ ಆಗ್ತದೆ. ಪಾಠ ಆದ ನಂತರ ಏನು ಅರಮನೆಗೆ ಬರ್ತಾನೆ. ಅವಾಗೆಲ್ಲ ರಾಜನ ಮಗ ಆಗಿದ್ರು ಕೂಡ ಗುರುಕುಲಕ್ಕೆ ಹೋಗ್ಬೇಕಾಗಿತ್ತು. ಗುರುಕುಲದಾಗ ಹೋಗಿದ್ದು ವಿದ್ಯಾವನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ಅರಮನೆಗೆ ಬರಬೇಕು. ಯಾರು ಕೂಡ ಅರಮನೆಗೆ ಬಂದು ಪಾಠ ಮಾಡ್ತಿದ್ದಿಲ್ಲ. ಅವ್ರನ್ನು ಕಾಡದಾಗಿದ್ದು ಗುರುಗಳು ಎಲ್ಲಿ ಗುರುಕುಲಗಳಿದ್ದು ಅಲ್ಲಿ ಹೋಗಿ ವಿದ್ಯೆಯನ್ನು ಕಲಿತು ಆಮೇಲೆ ಅರಮನೆಗೆ ಬರಬೇಕಾಗ್ತಿತ್ತು. ಅದು ಗುರುಕುಲ ಪದ್ಧತಿ. ರಾಮನು ಕೂಡ ಹೋಗಿ ವಿದ್ಯೆಯನ್ನು ಕಲಿತು ಚೆನ್ನಾಗಿ ವಿದ್ಯೆಯನ್ನು ಕಲಿತು ಏನಪ್ಪ ಅಂತಂದ್ರೆ ಅರಮನೆಗೆ ಬರ್ತಾನೆ. ಬರೋದಾದ್ಮೇಲೆ ವಿಶ್ವಾಮಿತ್ರರು ಬರ್ತಾರೆ ಅರಮನೆಗೆ, ದಶರಥನ ಅರಮನೆಗೆ. ಅವಾಗ ಈ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥ ಸಮಯದಾಗ ಕೆಲವು ರಾಕ್ಷಸರು ಇರ್ತಾರೆ. ಅವ್ರ ಕೆಲಸ ಏನಪ್ಪ ಅಂದ್ರೆ ಯಜ್ಞ ಯಾಗಾದಿಗಳನ್ನು ಕೆಡಿಸೋದು. ಒಟ್ಟು ದೇವರು ಯಾರಂತಾರೆ ಅವ್ರಿಗೆ ಹೊಡೆಯೋದು, ಇಂಥ ಕೆಲಸಗಳು. ಅವಾಗ ತಾಟಕಿ ಅಂತ ಒಂದು ರಾಕ್ಷಸ, ದೊಡ್ಡ ರಾಕ್ಷಸ, ಈ ವಿಶ್ವಾಮಿತ್ರರು ಮಾಡ್ತಕ್ಕಂಥ ಏನಪ್ಪ ಅಂದ್ರೆ ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳು ಮಾಡ್ತಿರ್ತಾರೆ. ಹೀಗಾಗಿ ವಿಶ್ವಾಮಿತ್ರರು ಗೊತ್ತಿರ್ತದೆ ಅವ್ರಿಗೆ, ಶ್ರೀರಾಮ ಹೆಂಗಿದ್ರು ವಿದ್ಯೆ ಮುಗಿಸ್ಕೊಂಬಂದನ, ಆತ ವಿಷ್ಣುವಿನ 7ನೇ ಅವತಾರ, ಈ ರಾಕ್ಷಸರನ್ನು ಹೊಡಿಬೇಕಂದ್ರೆ ಆತನೇ ಏನಪ್ಪ ಅಂದ್ರೆ ಮುಖ್ಯ ವ್ಯಕ್ತಿ ಅಂತೇಳಿ ದಶರಥಗೆ ಹೇಳಿ, ಸಣ್ಣ ವಯಸ್ಸೇ, ಭಾಳ ಸಣ್ಣ ವಯಸ್ಸು, ಒಂದು ಈಗಿನ ಲೆಕ್ಕದ ಪ್ರಕಾರ ಒಂದು 14-15 ವರ್ಷ, ನಿಮ್ಕಿನ ಒಂದು 2 ವರ್ಷ ದೊಡ್ಡ ಹೇಳ್ಬೋದು ರಾಮ ಅವರು ಆ ಕಾಲಕ್ಕೆ. ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ತಾಟಕಿಯನ್ನು ಸಂಬಾರ ಮಾಡ್ತಾನೆ ರಾಮ. ನೋಡ್ರಿ, ಕಾಡ್ದ ತಾಟಕಿ ಅಂತಕ್ಕಂಥದ್ದು ಒಂದು ರಾಕ್ಷಸ. ಅದನ್ನು ರಾಮ ಚಿಕ್ಕ ವಯಸ್ಸಾಗೆ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಭಾಳ ಖುಷಿ ಆಗ್ತದೆ ಎಲ್ಲರಿಗೆ, ವಿದ್ಯೆ ಗಳಿಸ್ಕೊಂಡು ಬಂದಿರ್ತಾನೆ. ಅಷ್ಟೊತ್ತಿಗೆ ಜನಕರಾಜ, ನೇಪಾಳದ ರಾಜ ಜನಕರಾಜ, ಯಾರು ಗೊತ್ತಲ್ಲ, ಸೀತಾದೇವಿಯ ತಂದೆ. ಜನಕರಾಜ ಸೀತೆ ದೊಡ್ಡಕ್ಕಾಗಿರ್ತಾಳೆ, ಆಕೆಗೆ ಗಂಡನ್ನು ಹುಡ್ತಿರ್ತಾರೆ. ಗಂಡ ಅವಾಗ ಹಿಂಗೆ ಹುಡ್ಕಲ್ಲ, ಸ್ವಯಂವರ ಮಾಡ್ತಿರ್ತಾರೆ. ಯಾರು ಅವ್ರು ಒಂದು ಕಂಡೀಷನ್ ಹಾಕಿರ್ತಾರೆ, ಯಾರು ಜನಕರಾಜ, ಯಾರು ಶಿವಧನುಸ್ಸನ್ನು ಮುರಿತಾರೋ ಆತನಿಗೆ ಸೀತೆಯನ್ನು ಮದುವೆ ಮಾಡಿ ಕೊಡ್ತೀನಿ ಅಂತ ಒಂದು ಕಂಡೀಷನ್ ಹಾಕಿರ್ತಾನೆ ಜನಕರಾಜ. ಆ ಶಿವಧನುಸ್ಸು ಭಾಳ ಗಟ್ಟಿ ಇರ್ತದೆ, ಅದು ಅಷ್ಟು ಸಾಮಾನ್ಯ ಧನುಸ್ಸಲ್ಲ. ಆಯ್ತು, ಎಲ್ಲ ಇಡೀ ಭಾರತದ ತುಂಬೆಲ್ಲ ರಾಜರು ಬರ್ತಾರೆ, ದೊಡ್ಡ ದೊಡ್ಡ ರಾಜರೆಲ್ಲ ಬಂದು ಪ್ರಯತ್ನ ಪಡ್ತಾರೆ ಶಿವಧನುಸ್ಸನ್ನು ಮುರಿದು ಸೀತೆಗೆ ಮದುವೆ ಮಾಡಿಕಂತ. ಬಟ್ ಯಾರ ಕೈಲೂ ಆಗಲ್ಲ. ಎಲ್ಲರೂ ಬರ್ತಾರೆ, ಮುರಿಯಕ್ಕೆ ನೋಡ್ತಾರೆ, ಮುರಿಯೋದಿಲ್ಲ, ಫೇಲ್ ಆಗ್ತಾರೆ. ಸೊ ಹಿಂಗೆ ಆಗ್ತದೆ. ಈ ವಿಷಯ ದಶರಥಗ ವಿಶ್ವಾಮಿತ್ರ ಮೂಲಕ ತಿಳಿತದೆ. ಹಿಂಗೆ ಜನಕರಾಜ ದೊಡ್ಡ ರಾಜ ಆತ, ದೊಡ್ಡ ರಾಜನೂ ಹೌದು, ವೈರಾಗ್ಯವೂ ಹೌದು. ಆತನ ಮಗಳು ಸೀತಾದೇವಿನೂ ಕೂಡ ಮಹಾನ್ ಪತಿವ್ರತೆ, ಮಹಾನ್ ಬುದ್ಧಿವಂತೆ. ಆಕೆನೂ ಕೂಡ ಏನಪ್ಪ ಅಂದ್ರೆ ಲಕ್ಷ್ಮೀ ಅವತಾರ ಅಂತಲೇ ಹೇಳ್ಬೋದು. ಸೊ ಸೀತಾದೇವಿಗೆ ಮದುವೆ ಮಾಡಿ ಕೊಡೋಕತ್ತಾರ, ಸ್ವಯಂವರ ಅನ್ನೋದದ. ರಾಮ ಅಷ್ಟು ಕೆಪಾಸಿಟಿ ಅದ, ನಾನು ರಾಮ ಕರ್ಕೊಂಡು ಹೋಗ್ತೀನಿ ಅಂತ ವಿಶ್ವಾಮಿತ್ರ ಏನು ಮಾಡ್ತಾರೆ, ರಾಮ ಕರ್ಕೊಂಡು ಬರ್ತಾರೆ. ಎಲ್ಲಿ? ಜನಕರಾಜನ ಆಸ್ಥಾನ, ಅಲ್ಲಿ ಶಿವಧನಸ್ಸನ್ನು ಇಟ್ಟಿರ್ತಾರೆ. ಮುರಿಬೇಕಲ್ಲ, ಅದನ್ನು ಮುರಿದ್ರೆ ಸೀತೆಯನ್ನು ಕೊಡ್ತಾರೆ. ಅವಾಗ ರಾಮ ಬಂದು ಒಂದೇ ಏಟಿಗೆ ಶಿವಧನಸ್ಸನ್ನು 2 ತುಂಡು ಮಾಡಿಬಿಡ್ತಾರೆ. ತುಂಡು ಮಾಡೋಣ, ಸೀತೆ ಬಂದು ರಾಮಗೆ ಹಾರಾಗ್ತಾಳೆ.
ಅಲ್ಲಿಗೆ ಸೀತಾ ವಿವಾಹ ಆಗ್ತದೆ. ವಿಶ್ವಾಮಿತ್ರರು ಗಂಡ ಹೆಂಡತಿಯನ್ನು ಕರ್ಕೊಂಡು ಬಂದು ಮತ್ತೆ ಅರಮನೆ ಕರ್ಕೊಂಡು ಬರ್ತಾರೆ. ಇನ್ನೇನು ಎಲ್ಲ ಆಗಬೇಕು, ಆಯಿತು, ಇನ್ನು ಮದುವೆ ಆಯಿತು. ದೊಡ್ಡವನು ಇವನೇ ಅಲ್ಲ, ರಾಮನೇ ದೊಡ್ಡವಲ್ಲ, ಮತ್ತು ರಾಜ್ಯಭಾರ ಇವನೇ ಮಾಡಬೇಕು. ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂತಂದ್ರೆ ಕೈಕೇಯಿಗೆ ಒಂದು ದುರ್ಬುದ್ಧಿ ಹುಟ್ಟುತ್ತದೆ. ಆಕೆ ಹುಟ್ಟದನಕ್ಕೇನು, ಕೈಕೇಯಿಗೆ ಒಬ್ಬಾಕಿ ದಾಸಿ ಇರ್ತಾಳೆ, ಆಕೆ ಹೆಸರು ಮಂಥರೆ ಅಂತ. ದಾಸಿ ಅಂದ್ರೆ ಗೊತ್ತಲ್ಲ, ಕೆಲಸ ಮಾಡೋರು. ಕೈಕೇಯಿ ಕೆಳಗೆ ಒಬ್ಬಾಕಿ ಮೇನ್ ದಾಸಿ ಇರ್ತಾಳೆ, ಆಕಿನ ಹೆಸರು ಮಂಥರೆ. ಆಕೆಗೆ ಒಂದು ದುರ್ಬುದ್ಧಿ ಏನು ಮಾಡ್ತದಪ್ಪ ಅಂದ್ರೆ, ಕೈಕೇಯಿ ನಿನ್ನ ಮಗ 4ನೇದವ, ಈಗ ಪಟ್ಟಾಭಿಷೇಕ ಯಾರಿಗಾಗಲಾಗತ್ತದ, ದಶರಥನ ಮೊದಲನೇ ಮಗ ರಾಮ್ಗೆ ಆಗತ್ತದ. ನೀನು ಆತನೇ ರಾಜ ಆಗ್ತಾನೆ, ನಿನ್ನ ಮಗ ಆತನ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗ್ತದ. ದಶರಥ ಕೈಕೇಯಿಗೆ ಒಂದು ವರ ಕೊಟ್ಟಿರ್ತಾನೆ. ದಶರಥ ಯುದ್ಧದಾಗ ಹೋರಾಟ ಮಾಡೋದ್ನಾಗ ಕೈಕೇಯಿ ಆತನ ಪ್ರಾಣವನ್ನು ಉಳಿಸಿರ್ತಾಳೆ ದಶರಥನ. ಹಿಂಗಾಗಿ ದಶರಥ ಏನು ಹೇಳ್ತಾನೆ, ನೀನು ಯಾವಾಗೇ ಕೇಳು, ನಾನು ನಿನಗೆ ವರಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವ ಕೈಕೇಯಿ ಏನು ಮಾಡ್ತಾಳೆ, ನನಗೀಗೇನು ವರ ಬೇಕಾಗಿಲ್ಲ, ಟೈಮ್ ಬಂದಾಗ ಕೇಳ್ತೀನಿ ನಿನಗೆ ದಶರಥ ಅಂತ ಹೇಳ್ತಾರೆ. ಗಂಡಲ್ಲ ಮತ್ತು ದಶರಥ. ಆಯ್ತು ಅಂತೇಳಿ ಈಗೇ ಕೇಳು, ನಾಳೆದ್ರಾಗೆ ಮುಂಜಾನೆ ಗಂಟೆಗೆ ರಾಮನ ಪಟ್ಟಾಭಿಷೇಕ ಆಗ್ತದೆ, ಇವತ್ತು ರಾತ್ರಿನೇ ಹೋಗಿ ಕೇಳು, ನನ್ನ ಮಗನಿಗೆ ಪಟ್ಟ ಕಟ್ಟಬೇಕು. ಆತನ ಮಗ ಯಾರು, ಭರತನಿಗೆ ಕಟ್ಟಬೇಕು, ರಾಮನಿಗಲ್ಲ ಅಂತೇಳಿ ಆಕೆ ವಿಷಯವನ್ನು ತುಂಬ್ತಾಳೆ. ಆಕೆಗೆ ಪಾಪ ಆಕೆ ಮನಸ್ಸಿನಾಗ ಇತ್ತೋ ಇಲ್ಲ ಗೊತ್ತಿಲ್ಲ. ಆ ವಿಷಯವನ್ನು ತೊಗೊಂಡು ಈಕೆ ಏನು ಮಾಡ್ತಾಳೆ, ಹೋಗಿ ದಶರಥನ ಮುಂದೆ ರಾತ್ರಿ ಇನ್ನೇನು ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು, ರಾತ್ರಿ ಹೋಗಿ ಯಾವತ್ತಿನ ಹಿಂದಿನ ರಾತ್ರಿ ಹೋಗಿ ಹೇಳ್ತಾಳೆ, ಏನೋ ಕೈಕೇಯಿ, ನೀನು ನನಗೆ 2 ವರ ಕೊಟ್ಟಿದ್ದಿ, ಏನಂತ, ನಾನು ಯುದ್ಧದಾಗ ಉಳಿಸಿದ್ದೆ, ಹಿಂಗೆ 2 ವರ ಯಾವಾಗೇ ಕೇಳಿ ಕೊಡ್ತೀನಿ ಅಂದಿದ್ದೆ. ಆಯ್ತು ಕೊಡ್ತೀನಿ, ಏನು ಕೇಳಂತ ಹೇಳ್ತಾಳೆ. ರಾಮಗ ಪಟ್ಟ ಕಟ್ಟಂಗಿಲ್ಲ, ರಾಮನ ಬದಲು ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ದಶರಥನ ಎದಿನೇ ಹೊಡಿತದೆ. ಏನು ಮಾಡಕ್ಕೆ ಬರಲ್ಲ, ಮಾತು ಕೊಟ್ಟರ ಹಿಂದಿಕನವ್ರು ಮಾತಂದ್ರೆ ಅದು ವಚನ ಅವ್ರು ಮುರಿಯೋದಿಲ್ಲ. ಒಂದನೇದು ಭರತಕ್ಕೆ ಪಟ್ಟ ಕಟ್ಟಬೇಕು, 2ನೇದು ರಾಮಗ 14 ವರ್ಷ ಕಾಡಿ ಕಳಿಸ್ಬೇಕು. ನೋಡ್ರಿ, ಫಸ್ಟ್ ಭರತಗೆ ರಾಜ ಮಾಡೋಂಥದ್ರೆ ಓಕೆ ಇತ್ತು. ಭರತಗೆ ರಾಜ ಮಾಡಿ ರಾಮಗೆ 14 ವರ್ಷ ನೀನು ಕಾಡಿ ಕಳಿಸ್ಬೇಕಣ್ಣ. ಅವ ಅಲ್ಲೇ ಬಿಡ್ತಾರೆ. ಯಾರು, ದಶರಥ ಅಳ್ತಾನ. ಇಂಥ ದುರ್ಬುದ್ಧಿ ಯಾಕೆ ಬಂತು ನಿನಗೆ, ಅವೆಲ್ಲ ಗೊತ್ತಿಲ್ಲ. ನನ್ನ ಮಗ ರಾಜ ಆಗಬೇಕು. ರಾಮ ಇಲ್ಲಿದ್ನಂದ್ರೆ ಮತ್ತೆ ನನ್ನ ಮಗಂದು ಮನಸ್ಸು ಏನನ್ನಾಗಿ ಮತ್ತೆ ಅವ ರಾಮಗೆ ಪಟ್ಟ ಕಟ್ತಾನೆ. ಅದಕ್ಕೆ ಅವ 14 ವರ್ಷ ಕಾಡಿ ಕಳಿಸ್ಬಿಡು ಅಂತ ಹೇಳೋಣ. ಅಳ್ಕಂತಾನೆ ಹೃದಯ ಹೊಡೆದು ದಶರಥ ಹ್ಞೂ ಅಂತ ಹೇಳ್ಬಿಡ್ತಾನೆ. ಹೇಳಿ ರಾಮ ಕರೆಸ್ತಾನೆ ರಾತ್ರಿ. ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕಾಗಿರೋ ರಾಮ ಬರ್ತಾನೆ. ಬಂದು ಅವರಪ್ಪ ಅಳ್ಕಂತ ಹೇಳ್ತಿರ್ತಾನೆ, ಮಗ ನಾನು ಹಿಂಗೆ ನಿಮ್ಮ ಚಿಕ್ಕಮ್ಮಗೆ ವರ ಕೊಟ್ಟಿದ್ದೆ, ಆಕೆ ಕೇಳಿದ್ಲು, ನಾನು ಹೂ ಅಂದ್ಬಿಟ್ಟು ನಾನು ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಅಂತಾನ, ಅಳಬಾಡ ತಂದೆ, ನಿಂದೆ ತಪ್ಪದ, ನಿನ್ನ ಪ್ರಾಣ ಉಳಿಸೋಳಕ್ಕೆ ನೀನು ವರಗಳನ್ನು ಕೊಟ್ಟಿದ್ದೀನಿ, ನೀನು ನಮ್ಮ ಅಪ್ಪ ಇದ್ದೀನಿ, ನೀ ಹೆಂಗೆ ಹೇಳ್ತೀನಿ ಅಂತ ಕೇಳ್ತೀನಿ. ಅದಕ್ಕೆ ರಾಮನನ್ನು ಪಿತೃವಾಕ್ಯ ಪರಿಪಾಲಕ ಅಂತ ಕರೀತಾರೆ. ತಂದೆ ತಾಯಿ ಮಾತು ಯಾವತ್ತೂ ಮೀರಿಲ್ಲತ್ತ, ಒಂದೇ ಒಂದು ಮಾತು. 14 ವರ್ಷ ಅಲ್ಲ ನೋಡ್ರಿ, ಇನ್ನೊಬ್ಬರು ಮಕ್ಕಳಾದರೂ ಯಾಕಪ್ಪ ನಾನೇ ದೊಡ್ಡವೀನಿ, ನನಗೆ ಪಟ್ಟಾಭಿಷೇಕ ಆಗಬೇಕು, ನಾನು 14 ವರ್ಷ ಕಾಡಿಗೆ ಹೋಗ್ಲೇನೋ ಅಕ್ಕಿನ ಸಲಗಂತ ಎದುರಾಡ್ಬೋದಿತ್ತು. ರಾಮ ಒಂದೇ ಒಂದು ಎದುರು ಮಾತಾಡಲಿಲ್ಲ. ಆಯ್ತಪ್ಪ, ನೀನು ಹೇಳಿದಂಗೆ ನಾನು 14 ವರ್ಷ ಕಾಡಿಗೆ ಹೋಗ್ತೀನಿ, ನೀ ಏನು ಚಿಂತೆ ಮಾಡಬೇಡ, ಭರತಗೆ ರಾಜ ಮಾಡೋ, ನಿನ್ಕಿಂತ ನನಗೆ ಯಾರು ದೊಡ್ಡವರಿಲ್ಲ, ನೀನು ನಮ್ಮ ಅಪ್ಪ ಇದೆ ಅಂತ ಹೇಳ್ತಾನೆ. ಮತ್ತಿಷ್ಟು ದುಃಖ ಆಗಿಬಿಡ್ತದೆ ದಶರಥಗೆ. ಆಯ್ತು ಅಂತೇಳಿ ಇನ್ನೇನು ನಾಳೆ ರಾಜ ಆಗೋ, ಇವತ್ತು ರಾತ್ರಿ ಕಾಡಿನ ಕಡೆಗೆ ಹೋಗ್ತಾಳೆ. ಸೀತೆ ಮದುವೆ ಆಗಿರ್ತಾಳೆ. ಸೀತೆ ರಾಣಿ, ಜನಕರಾಜನ ಮಗಳು. ರಾಣಿ ಆಕಿ ರಾಣಿ ಅಂದ್ರೆ ಗೊತ್ತಲ್ಲ, ಅಷ್ಟು ವೈಭೋಗದ ಜೀವನ ಮಾಡಿದಕ್ಕೆ. ರಾಮಚಂದ್ರನಿಂದ ನಾನು ಹೋಗ್ತೀನಿ, ಗಂಡ ಎಲ್ಲಿರ್ತಾನೆ ಅಂತ ಎಲ್ಲಿರ್ಬೇಕು, ಇದು ಧರ್ಮ ಅಂತ ಹೇಳ. ರಾಮ ಬೇಡ ಅಂತಾನೆ. ನೀನು ಇಷ್ಟು ದಿವಸ ನಿಮ್ಮ ಅಪ್ಪ ನಿನ್ಗೆ ಕಣ್ಣಿಟ್ಟು ರಾಣಿ ನೋಡ್ಕೊಂಡಾನ, ನನ್ನಿಂದ ಕಾಡಿಗೆ ಬರಬೇಡ, ಅಲ್ಲೆಲ್ಲ ಮೃಗಗಳು ಇರ್ತಾವ, ಕಂಟಿ ಮುಳ್ಳು, ಅದು ಒಂಥರ ಏನಪ್ಪ ಅಂದ್ರೆ ಭಾಳ ಕಠಿಣ ಜೀವನ ಅದ, ನೀ ಇಲ್ಲೇ ನಮ್ಮ ಅಪ್ಪನ ಜೊತೆ ಹೇಳೋಣ. ಆಕೆ ಕೇಳಲ್ಲ, ಗಂಡ ಎಲ್ಲಿರ್ತಾಳ ಹೆಣ್ತಿನೂ ಅಲ್ಲೇ ಇರ್ಬೇಕು, ಇದೇ ಧರ್ಮ, ನಾನು ನಿನ್ನಿಂದ ಬರ್ತೇನೆ ಅಂತ. ರಾಮ ಮತ್ತು ಲಾಸ್ಟಿಗೆ ಒಪ್ಪಿಗೆ ತಾನೆ, ಪೂರ್ತಿ ಆಕೆ ಬಿಡಲ್ಲ. ಆಮೇಲೆ ಲಕ್ಷ್ಮಣ ಬರ್ತಾನೆ, ರಾಮನ ತಮ್ಮ ಹೇಳಿದ್ನಲ್ಲ, ಸುಮಿತ್ರೆಯ ಮಗ. ಅವನು ನೋಡ್ರಿ, ಕೌಸಲ್ಯ ಮಗ ರಾಮ, ಸುಮಿತ್ರೆಯ ಮಗ ಲಕ್ಷ್ಮಣ, ಒಂದೇ ತಾಯಿ ಹುಟ್ಟಿಲ್ಲ ಇವರಿಬ್ಬರು. ಆದ್ರೂ ಅಣ್ಣನ ಮೇಲೆ ಅಷ್ಟು ಪ್ರೀತಿ. ಅಣ್ಣ ನಾನು ಬರ್ತೇನೆ ಅಂತಾನೆ. ಅದಕ್ಕೆ ರಾಮ ಸೀತೆ ಬೇಡ ಅಂತಾರೆ. ಬೇಡ, ಇದು ನಮಗೆ ಬಂದದ, ನಾವಿಬ್ಬರು ಅನುಭವಿಸ್ತೀವಿ, ನೀ ಯಾಕೆ ಬರ್ತಿದ್ದೆ ಅಂತ ಅವ್ನು ಕೇಳಲ್ಲ. ನೀನು ಎಲ್ಲಿರ್ತಿದ್ದಿ, ನಾನು ಅಲ್ಲೇ ಇರ್ತೀನಿ. ಇಲ್ಲಪ್ಪ ಅಂತಂದ್ರೆ ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಅತ್ತೊಂದು ಒಂದು ಇದಕ್ಕೂ ಕೂಡ ಏನಪ್ಪ ಅಂತಂದ್ರೆ ಬಗ್ತಾನೆ. ಏನಪ್ಪ ಅಂತಂದ್ರೆ ಆಯ್ತಪ್ಪ, ಮತ್ತೆ ಎಷ್ಟು ಜೂಲಿ ಮಾಡಕತ್ತೀವಿ ಬಾ ಅಂತೇಳಿ 3 ಹೋಗ್ತಾರೆ. ರಾತ್ರಿ ವನವಾಸಕ್ಕೆ ಹೋಗ್ತಾರೆ. ನೋಡ್ರಿ, ನಾಳೆ ರಾಜ ಆಗಬೇಕಾಗಿದ್ದವ ಇವತ್ತು ರಾತ್ರಿನೇ ಏನಪ್ಪ ಅಂತಂದ್ರೆ ಎಲ್ಲವನ್ನು ತಂದೆ ಒಂದೇ ಒಂದು ಮಾತಿಗೆ ಹ್ಞೂ ಅಂತೇಳಿ 3 ರಾಮ, ಸೀತೆ, ಲಕ್ಷ್ಮಣ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದ್ಗಳೇ ಗೊತ್ತಲ್ಲ, ಕಾಡಿನ ಜೀವನ ಏನು, ರಾಜರು ಇವರೆಲ್ಲ. ರಾಜ ಜೀವನ ಮಾಡಿದವರು ಕಾಡಿನಿಂದ ಹೋಗ್ಬಿಡ್ತಾರೆ. ಕಾಡ್ದಾಗ ಹೋಗಿ ಅಲ್ಲೆಲ್ಲ ಬರೀ ಹುಟ್ಟು ಬಟ್ಟಿದಾಗೆ ಏನಿಲ್ಲ, ಹುಟ್ಟು ಬಟ್ಟೆ ಏನು ಹುಟ್ಟಿರ್ತಾರೆ ಅದೇ ಬಟ್ಟೆ ಮೇಲೆ ಹೋಗೋದು. ಹೋಗಿ ಕಾಡ್ದಾಗ ಜೀವನ ಸ್ಟಾರ್ಟ್ ಮಾಡ್ತಾರೆ. 14 ವರ್ಷ ಬರೋಂಗಿಲ್ಲ ಮತ್ತೆ ಮರಳಿ ನಾಡಿ ಅಂತ ಒಂದು ಇದು ತೊಗೊಂಡಿರ್ತಾರೆ. ಕೈಗೆ ಹೋಗ್ತಾರೆ, ಕಾಡ್ದಾಗ ನಡೆದಿರ್ತದೆ. 11 ವರ್ಷ ಚಿತ್ರಕೂಟದಾಗ ಕಳೀತಾರೆ.
11 ವರ್ಷ ಚಿತ್ರಕೂಟ ಅಂತಕ್ಕಂಥದ್ದು ಒಂದು ದೊಡ್ಡ ಅರಣ್ಯ ಪ್ರದೇಶ. ಭಾಳಷ್ಟು ಊರುಗಳನ್ನು ದಾಟ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿವಸ ಪ್ರಯಾಗರಾಜಿಗೆ ಬರ್ತಾರೆ. ವಾಸಕ್ಕೆ ಮಹಾಕುಂಭಮೇಳ ಆಯ್ತಲ್ಲ ಆ ಜಾಗ, ಅಲ್ಲಿ ಭಾರದ್ವಾಜ ಮುನಿಗಳ ಆಶ್ರಮ ಅದ. ಅಲ್ಲಿ ಆ ಮುನಿಗಳಿಗೆ ಭೇಟಿಯಾಗಿ ಅವರಿಂದ ಸ್ವಲ್ಪ ವಿದ್ಯೆಯನ್ನು ತಗೊಂಡು ಅವ್ರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ಮುಂದೆ ಹಿಂಗೆ ಕಂಟಿನ್ಯೂ ಊರು ತೊಗೊಂತ ಹೋಗೋದು. ಮತ್ತೆ ಅಲ್ಲಿಂದ ಏನಪ್ಪ ಅಂತಂದ್ರೆ ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಬರ್ತಾರೆ. ದಂಡಕಾರಣ್ಯದಾಗ ಇರ್ತಾರೆ. ಬಹಳ ದೊಡ್ಡ ಕಾಡು, ಹೆಸರೇ ನೋಡ್ರಿ ದಂಡಕಾರಣ್ಯ. ಚಿತ್ರಕೂಟದಿಂದ ಸ್ವಲ್ಪ ದೂರ ಅದ. ಅಲ್ಲಿನೂ ಕೂಡ ಸ್ವಲ್ಪ ದಿವಸ ಕಳೀತಾರೆ. ಅದು ಭಾಳ ಡೆನ್ಸ್ ಫಾರೆಸ್ಟ್ ಅದು. ಅಲ್ಲಿನೂ ಸ್ವಲ್ಪ ದಿವಸ ಕಳೆದು ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಪಂಚವಟಿಗೆ ಬರ್ತಾರೆ. ಪಂಚವಟಿ ನಾಸಿಕ್, ಈಗೇನು ನಾವು ನಾಸಿಕ್ ಪಂಚವಟಿ ಅಲ್ಲೇ ಮಹಾರಾಷ್ಟ್ರದಾಗ ಬರ್ತದೆ. ನಾಸಿಕ್ ಅಂತ ಹೆಸರು ಯಾಕೆ ಬಂತಪ್ಪ ಅಂದ್ರೆ ಅಲ್ಲಿ ನಾಸಿಕಿಗೆ ಬರೋಣ, ಅಲ್ಲಿ ಶೂರ್ಪನಖಿ ಬರ್ತಾಳೆ. ಗೊತ್ತಲ್ಲ, ರಾವಣನ ತಂಗಿ ಶೂರ್ಪನಖಿ ಬಂದು ರಾಮ ಲಕ್ಷ್ಮಣರನ್ನು ನೋಡ್ತಾಳೆ. ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಆಕೆ ಬಂದು ನನಗೆ ಮದುವೆ ಆಗ್ಬೇಕು ನೀನಂತ ರಾಮ ಕೇಳ್ತಾಳೆ. ಆಕೆ ಮೊದಲೇ ರಾಮ ಏಕಪ್ರತ್ಯವತಸ್ತ ಬೈತನಕ್ಕೆ, ನನಗೆ ಆಲ್ರೆಡಿ ಮದುವೆ ಆಗ್ಯದ, ನಾನು ಮದುವೆ ಆಗಲ್ಲ ಅಂತ. ಮತ್ತೆ ಲಕ್ಷ್ಮಣನಿಗೆ ಬಂದು ಕೇಳ್ತಾಳೆ, ಲಕ್ಷ್ಮಣ ನೀನು ನನಗೆ ಮದುವೆ ಆಗ್ಬೇಕಂತ. ಅವನು ಬೈತಾನೆ, ನನಗೂ ಆಲ್ರೆಡಿ ಮದುವೆ ಆಗ್ಯದ, ನಾವು ಆಗಲ್ಲ. ಆಕೆ ಸ್ವಲ್ಪ ಜುಲಿ ಮಾಡ್ತಾಳೆ. ಅವಾಗ ಲಕ್ಷ್ಮಣ ಏನು ಮಾಡ್ತಾನೆ, ಆಕೆ ಮೂಗನ್ನು ಕೊಯ್ತಾನೆ. ಶೂರ್ಪನಖಿ ಮೂಗನ್ನು ತನ್ನ ಬಾಣದಿಂದ ಕೊಯ್ದು ಬಿಡ್ತಾನೆ. ಅದಕ್ಕೆ ನಾಸಿಕ್ ಅಂತ ಹೆಸರು. ಅದೇ ಜಾಗದಾಗೆ ಕೊಯ್ತಾನೆ. ಅದು ನಾಸಿಕ ಮೂಗು, ಅದೇ ಜಾಗದಾಗ ಕೊಯ್ದಕ್ಕೆ ಅದಕ್ಕೆ ನಾಸಿಕ್ ಅಂತ ಹೆಸರು ಬಂತು. ಅದನ್ನು ಹೋಗಿ ಆಕಿ ತಂಗಿ, ರಾವಣನ ಸ್ವಂತ ತಂಗಿ ಹೋಗಿ ರಾವಣಿಗೆ ಹೇಳ್ತಾಳೆ, ಅಣ್ಣ ಹಿಂಗೆ ನಾಸಿಕದಾಗ ರಾಮ ಲಕ್ಷ್ಮಣ ಸೀತೆ ಅಂತಕ್ಕಂಥವ್ರು ವನವಾಸಕ್ಕೆ ಬಂದಾರ, ಅವ್ರಿಬ್ಬರಿಗೆ ಕೇಳಿದ್ರು, ಅವ್ರು ನನ್ನ ಮೂಗನ್ನೇ ಕೊಯ್ದುಬಿಟ್ರು. ಆದ್ರೆ ರಾಮಗೆ ಹೋಗ್ಬೇಕು ಹೇಳ್ತೇಳ, ಇಡೀ ಪ್ರಪಂಚದಾಗೆ ಅಂಥ ಬ್ಯೂಟಿಫುಲ್ ಹೆಣ್ಮಗಳು ನಾನು ನೋಡಿಲ್ಲ ಅಂತಣ್ಣ. ರಾವಣಿಗೆ ಅಂಥ ಹೆಣ್ಣು ಇರ್ಬೋದೇನು ಆಕಿ, ಅವ್ನು ಸ್ವಲ್ಪ ಹೆಣ್ಣಿನ ಬಗ್ಗೆ ಎಲ್ಲ ಆಸೆ ಇರ್ತದೆ. ಹೌದಾ ಅಂತೇಳಿ ಅವಾಗ ಸೀತೆ ಮೇಲೆ ಅವನಿಗೊಂದು ಕಣ್ಣು ಬೀಳ್ತದೆ. ಆಯಿತು ನೋಡಮ್ಮ ಅಂತ, ನಮ್ಮ ತಂಗಿಗೆ ಇಷ್ಟೆಲ್ಲ ಮೂಗು ಕೊಯ್ದು ಕಳ್ಸ್ಯಾರ, ಅವ್ರೊಂದು ಬಿಡೋದಿಲ್ಲ ನಾನು ಅಂತೇಳಿ ಅವ ಶಪಥ ಮಾಡ್ತಾನೆ. ಹಿಂಗೆ ನಡೀತಿರ್ತದೆ. ಅಲ್ಲೇ ಹೇಳಿದಲ್ಲ, ದಂಡಕಾರಣ್ಯದಾಗ ಚಿತ್ರಕೂಟ ನಾಸಿಕ್ದಾಗ ಜೀವನ ಮಾಡ್ತಿರ್ತಾರೆ. ಅಲ್ಲಿ ರಾವಣ ಏನು ಮಾಡ್ತಾನಪ್ಪ ಅಂತಂದ್ರೆ, ಇವ್ರಿಗೆ ಸತಾಯಿಸ್ಬೇಕು, ಒಟ್ಟು ಅಲ್ಲಿ ಸೀತೆಗೆ ಎತ್ಕೊಂಡು ಹೋಗ್ಬೇಕಲ್ಲ. ರಾಮ ಲಕ್ಷ್ಮಣ ಇದ್ದಾಗಂತ ಆಗಲ್ಲ ಅವನಿಗೆ, ಗೊತ್ತದ ಇವರಿಬ್ಬರು ಇದ್ದ ನಂತರ ಸೀತೆಗೆ ಅಪಹರಣ ಮಾಡೋಕ್ಕಾಗಲ್ಲ ಅಂತೇಳಿ ಬೇರೆ ವೇಷದಾಗ ಮರೀಚ ಅಂತ ಒಬ್ಬ ರಾಕ್ಷಸನ್ನ ಕಳಿಸ್ತಾನೆ. ಮರೀಚ, ಆತನ ಹೆಸರು ಮರೀಚ. ಆತ ಏನು ಮಾಡ್ತಾನಪ್ಪ ಅಂದ್ರೆ ಜಿಂಕೆ ವೇಷದಾಗ ಬರ್ತಾನೆ. ಎಂಥ ಜಿಂಕೆ ಅಪ್ಪ ಅಂದ್ರೆ ಬಂಗಾರದ ಜಿಂಕೆ ವೇಷ ಕಟ್ಕೊಂಡು ಬರ್ತಾನೆ. ಮೈಮೇಲೆಲ್ಲ ಗೋಲ್ಡನ್ ಕಲರ್. ಆತ ರಾಕ್ಷಸನೇ ಆ ರೂಪದಾಗ ಬರ್ತದೆ. ರಾಕ್ಷಸರಿಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ರೂಪ ಆಗ್ತಕ್ಕಂಥ ಕೆಪಾಸಿಟಿ ಇರ್ತದೆ ಅವ್ರಿಗೆ. ಅವ ಬಂಗಾರದ ಜಿಂಕೆ ರೂಪದಾಗ ಬರ್ತಾನೆ. ಸೀತೆ ಎದುರಿಗೆ ಓಡ್ತದ ಜಿಂಕೆ. ಅದನ್ನು ಸೀತೆ ನೋಡ್ತಾಳೆ, ಬಂಗಾರದ ಜಿಂಕೆ ನೋಡಿ, ಆಹಾ ಎಷ್ಟು ಚಂದದ ಜಿಂಕೆ ಅಣ್ಣ. ರಾಮ ಲಕ್ಷ್ಮಣ ಕರಿತಾಳೆ, ನನಗೆ ಆ ಜಿಂಕಿ ಬೇಕು ಅಂತ. ಜಿಂಕಿ ನಾನು ನೋಡೇ ಇಲ್ಲ, ಎಷ್ಟು ಚಂದ ಅದ ಬಂಗಾರ ಜಿಂಕೆ ಅದ, ತೊಗೊಂಡು ಬಾ ರಾಮ ಲಕ್ಷ್ಮಣ ಅಂತ. ರಾಮಗೆ ಗೊತ್ತಾಗ್ತದೆ ಇದೆಲ್ಲ ರಾಕ್ಷಸರ ಆಟ ಅದ, ಬೇಡ ಮೋಸ ಹೋಗ್ಬೇಡ, ಹಂಗೆ ಜಿಂಕಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಇದು ರಾಕ್ಷಸರೇ ಮಾಡಿದ ಆಟ ಅದ ಅಂತ ಅಣ್ಣ. ಸೀತೆ ಆಟ ಮಾಡ್ತಾಳೆ, ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಅದು ಬೇಕಣ್ಣ. ರಾಮ ಹೋಗ್ತಾನೆ, ಲಕ್ಷ್ಮಣಿಗೆ ಹೇಳಿ ಹೋಗ್ತಾನೆ, ನಾನು ಹೋಗ್ತೀನಿ, ನಾನು ಹಿಡ್ಕೊಂಬರ್ತೀನಿ, ನೀನು ನಿಮ್ಮ ಅತ್ತಿಗೆಯನ್ನು ಕಾಯ್ತಾ ಇರೋ, ನಾನು ಬರತ್ತಾನೆ, ಎಲ್ಲಿಗೆ ಬರಬೇಡ, ನೀನು ಒಟ್ಟ ಆಕಿನ ಬಿಟ್ಟಿರ್ಬೇಡ ಅಂತಾನೆ. ಲಕ್ಷ್ಮಣ ಹ್ಞೂ ಅಂತಾನೆ. ರಾಮ ಹೋಗ್ತಾನೆ, ಅದರಿಂದ ಹೋಗ್ತಾನೆ. ಹೋಗಿ ಸ್ವಲ್ಪ ಹೊತ್ತಾಗ್ತದೆ, ರಾಮ ಬರೋದಿಲ್ಲ. ರಾಮ ಏನು ಮಾಡ್ತಾನೆ, ತನ್ನ ಬಾಣದಿಂದ ಆ ಜಿಂಕಿ ಹೊಡಿತಾನೆ. ಅವಾಗ ಅದರೊಳಗಿರ್ತಕ್ಕಂಥ ರಾಕ್ಷಸ ಸತ್ತು ಬಿದ್ದಿರ್ತಾನೆ. ಅವನ ಹೆಸರು ಮರೀಚ್ ಅಂತ ಏನಲ್ಲ, ಬಿದ್ದು ಜೋರಾಗಿ ಚೀರ್ತಾನೆ. ಮಗ ಸಾಯತ್ನೇನು ನೋಡ್ರಿ. ರಾಮ ಅವ ತಾನು ಸಾಯ್ತೀನಿ ಅಂತ ಹೇಳಲ್ಲ, ರಾಮಗ ಯಾರೋ ಬಾಣ ಹೊಡೆದಾರ, ಕಾಪಾಡಿ ಅಂತ ರಾಮನ ಧ್ವನಿ ತೊಗೊಂಡ್ರೆ ಚೀರ್ತಾನವ. ಅದರಿಂದ ಸೀತೆ ಭಾಳ ಎದೆ ಹೊಡೆದ್ಬಿಡ್ತದೆ. ರಾಮಗ ಯಾರೋ ಹೊಡೆದ್ರಿ ಏನೋ ಅಂತ. ಆದರೆ ಲಕ್ಷ್ಮಣನಿಗೆ ಭರೋಸೆ ಇರ್ತದೆ, ರಾಮ ಹೊಡೆಯೋಕ್ಕೆ ಯಾರ ಕೈಲಿ ಆಗೋದಿಲ್ಲ ಅಂತೇಳಿ. ಲಕ್ಷ್ಮಣ ಹೇಳ್ತಾನೆ ಸೀತೆಗೆ, ನಮ್ಮ ಅಣ್ಣ ಹೊಡೆ ಅಂತ ದೀರ್ಘ ಈ ಭೂಮಿ ಮೇಲೆ ಹುಟ್ಟಿಲ್ಲ, ನೀ ಏನು ಅಂಜಬೇಡ ಅಂತ ಹೇಳೋಣ. ಆದ್ರೂ ಸೀತೆಗೆ 2 ಸತಿ ಧ್ವನಿ ಮಾಡ್ತದದು ಆ ರಾಕ್ಷಸ. ರಾಮ ನಾನೇ ರಾಮ, ನನಗೆ ಯಾರೋ ಹೊಡೆಯಕತ್ತಾರ ಅಣ್ಣ. ಸೀತೆ ಲಕ್ಷ್ಮಣಗೆ ಬೈತಾಳೆ, ಹೋಗ್ತಾ ಇಲ್ಲ ನೀ ಈಗ ಅಂತಾರಣ. ಅವಾಗ ಲಕ್ಷ್ಮಣ ಒಂದು ಗೆರೆ ಹೊಡಿತಾನೆ ಆ ಗುಡಿಸಲು ಸುತ್ತ. ಅದೇ ಲಕ್ಷ್ಮಣ ರೇಖೆ. ಈ ರೇಖೆಯನ್ನು ದಾಟಿ ಬರಂಗಿಲ್ಲ. ಆಯ್ತು ಅತ್ತಿಗೆ ನಾನು ಓದ್ತೀನಿ ಅಣ್ಣನ ಬಲ್ಲಿ, ಆದ್ರೆ ನೀ ಈ ರೇಖೆ ದಾಟಿ ಬರಂಗಿಲ್ಲ, ನಾವು ಬರತ್ತಾನ ಅಂತಣ. ಆಯ್ತು ಮೊದಲು ಹೋಗಂತಾಣ. ಲಕ್ಷ್ಮಣನು ಬರ್ತಾನೆ. ಆಟೋತ್ತಿಗೆ ಹೋಗಿರ್ತಾನೆ, ಅವ ಮರೀಚ ಸತ್ತು ಬಿದ್ದಿರ್ತಾನೆ. ಆಯ್ತು ರಾಮ ಮತ್ತು ಲಕ್ಷ್ಮಣ ಹಿಂತಿರುಗಿ ಬರ್ತಿರ್ತಾರೆ. ಅದೇ ಟೈಮಿಗೆ ಬರ್ತಾನೆ ರಾವಣ. ಯಾವ ರೂಪದಾಗ ಬರ್ತಾನೆ, ಋಷಿ ಮುನಿಯ ವೇಷದಾಗ ಬಂದು ಆ ಗುಡಿಸಲು ಎದುರಿಗೆ ನಿಲ್ತಾಳೆ. ಭವತಿ ಭಿಕ್ಷಾಂದೇಯಿ ಅಂತ, ಭಿಕ್ಷೆ ಕೊಡು ನನಗಂತ. ಪಾಪ ಸೀತಾ ಮಾತೆ ಮೊದಲೇ ಮುಗ್ಧ, ಭಿಕ್ಷೆ ತೊಗೊಂಡು ಬರ್ತಾಳೆ. ಆದ್ರೆ ರಾವಣ ಒಂದು ಗೆರೆ ಲಕ್ಷ್ಮಣ ಒಂದು ಗೆರೆ ಹೊಡೆದಿರ್ತಾನೆ, ಅದನ್ನು ದಾಟಲಕ್ಕೆ. ರಾವಣನೇ ಆ ಗೆರೆ ದಾಟಬೇಕಂತಾನೆ, ಬಟ್ ಅದರ ಪವರ್ ಇರ್ತದೆ, ಅದ್ರಾಗ ದಾಟಕ್ಕೆ ಬಿಡಲ್ಲ. ಆಮೇಲೆ ಆಕೆ ಭಿಕ್ಷೆ ನೀಡ್ತಾಳೆ, ಒಳಗೆ ಗೆರೆ ಒಳಗಿಂದಲೇ ನಿಂತು ನೀಡ್ತಾಳೆ. ಅವಾಗ ಅದಕ್ಕೆ ಒಪ್ಪಲ್ಲ ಋಷಿ, ಯಾರೋ ರಾವಣ. ಆ ಗೆರೆ ದಾಟಿ ಬಂದು ನೀಡು, ನಾನು ಋಷಿನಿ, ನನಗೆ ಅವಮಾನ ಮಾಡ್ತೇನೆ ಅಂತೇಳಿ ಆಕೆ ಪಾಪ ಋಷಿ ಅಂತೇಳಿ ಆ ಗೆರೆಯನ್ನು ದಾಟಿಬಿಡ್ತಾಳೆ. ಗೆರೆ ದಾಟಿ ಭಿಕ್ಷೆ ನೀಡಕ್ಕೆ ಹೋಗ್ತಾಳೆ. ಅವಾಗ ಆ ಋಷಿ ಮುನಿಯಲ್ಲಿ ಇರ್ತಕ್ಕಂಥ ರಾವಣ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷಗೆ ಎತ್ತಿಕೊಂಡು ಹೋಗಿಬಿಡ್ತಾನೆ. ಸೀತೆಯನ್ನು ಎತ್ತಿಕೊಂಡು ತನ್ನ ಪುಷ್ಪಕ ವಿಮಾನದಾಗ ಕೂಡಿಸ್ಕೊಂಡು ಆಕಾಶ ಮಾರ್ಗದಾಗ ಹೋಗ್ತಿರ್ತಾನೆ. ಅದನ್ನು ಜಟಾಯು ನೋಡ್ತದೆ. ಜಟಾಯು ಅಂತಕ್ಕಂಥದ್ದು ಒಂದು ಪಕ್ಷಿ.
ಅದೊಂದು ಗರುಡ ಪಕ್ಷಿದು. ಆ ಜಟಾಯು ಸೀತೆಯನ್ನು ಹೆಂಗಾರ ಮಾಡಿ ಇವನನ್ನ ಈ ರಾಮ ಲಕ್ಷ್ಮಣರು ಹೋಗ್ಯಾರ, ಇದೇ ಟೈಮ್ ನೋಡಿ ಇವ ಸೀತೆಯನ್ನು ಕರ್ಕೊಂಡು ಹೊಂಟಾನ, ನಾನು ಹೆಂಗಾರ ಮಾಡಿ ಸೀತೆ ಉಳಿಸ್ಬೇಕಂತ ಅದು ರಾವಣಗೆಲ್ಲ ಹೋಗಿ ಬಡಿತಿರ್ತದೆ ತನ್ನ ರೆಕ್ಕೆಗಳಿಂದ. ಜಟಾಯು ದೊಡ್ಡ ಪಕ್ಷಿ, ಆದರೂ ರಾವಣ ದೈತ್ಯವ. ಅವ್ನು ನೋಡಿ ಅದಕ್ಕೂ ಯುದ್ಧ ಆಗ್ತದೆ, ಅವ್ರಿಬ್ಬರು ನೋಡ್ಬೇಕು. ಅದು ಬರೋದು, ಆ ವಿಮಾನ ಕೊಡೋದು ಭಾಳ ಸತಸ್ತದ. ಲಾಸ್ಟಿಗೆ ಲೇಪಾಕ್ಷಿ ಅಂತಕ್ಕಂಥ ಜಾಗದಾಗ ಲಾಸ್ಟಿಗೆ ಏನು ಮಾಡ್ತಾನೆ, ಯಾರೋ ರಾವಣ ತನ್ನ ಖಡ್ಗಗಳಿಂದ ಆ ಎರಡೂ ರೆಕ್ಕೆಗಳನ್ನು ಕಟ್ ಮಾಡಿಬಿಡ್ತಾನೆ. ಜಟಾಯು ಕಟ್ ಮಾಡಿ ಅದಕ್ಕೆ ಖಡ್ಗದಿಂದ ಒಡೆದು ಬಿಡ್ತಾನೆ, ರಕ್ತ ಆಗಿ ಕೆಳಗೆ ಬಿದ್ದುಬಿಡ್ತದೆ. ರಾಮ ಲಕ್ಷ್ಮಣ ಹುಡ್ಕೊಂಡು ಬರ್ತಾರೆ, ಇಲ್ಲಿ ನೋಡ್ತಾರೆ ಸೀತೆ ಇಲ್ಲ, ಹಂಗೆ ಹುಡ್ಕೊಂತ ಹೋಗ್ತಾರೆ. ಲೇಪಾಕ್ಷಿ ಆ ಜಾಗ, ಅದು ಏನು ಹೇಳಿದಲ್ಲ ಜಟಾಯು ಬಿದ್ದಿದ್ದ ಜಾಗ ಲೇಪಾಕ್ಷಿ. ಅಲ್ಲಿ ಬಂದು ನೋಡ್ತಾರೆ, ಅದು ಇನ್ನೂ ಉಸಿರು ಹಿಡ್ಕೊಂಡು ನಿಂತಿರ್ತದೆ, ರಾಮಗೆ ಹೇಳ್ಬೇಕು ಅಂತೇಳಿ. ಅದು ಬರೋಣ, ರಾಮ ಕೇಳ್ತಾನೆ, ಯಾಕೆ ಏನಾಯಿತು, ಈ ಎಲ್ಲ ರಕ್ತದಾಗ ಬಿದ್ದಿದ್ದಲ್ಲ ಅಂತ ಅವಾಗ ಹೇಳ್ತಾರೆ. ಹಿಂಗೆ ನೀವು ಹೋಗಿದ್ರಲ್ಲ ಅವಾಗ ಇದು ಯಾರು ರಾವಣ ಬಂದು ಮಾರುವೇಷದಾಗ ಋಷಿ ವೇಷದಾಗ ಬಂದು ಸೀತಾದೇವಿ ಕರ್ಕೊಂಡು ಹೋದ, ಇದೇ ಮಾರ್ಗವಾಗಿ ಹೋಗಿ ನೋಡ್ರಿ ಅಂತೇಳಿ ತನ್ನ ಪ್ರಾಣವನ್ನು ಬಿಡ್ತದೆ. ಆಮೇಲೆ ಮತ್ತೆ ರಾಮ ಲಕ್ಷ್ಮಣರಿಗೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಮತ್ತೆ ಅದೇ ಜಾಗದ ಮೂಲಕ ಮುಂದಕ್ಕೆ ಬರ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ರಾಮಗೆ ಭಾಳ ಫೀಲ್ ಆಗಿಬಿಡ್ತದೆ. ಯಾಕಂದ್ರೆ ಏಕಪತ್ನಿ ರಥಸ್ತಾರೆ, ಸೀತೆ ಅಷ್ಟು ದಿವಸ ಕಾಡ್ದಾಗಿದ್ದ ಖುಷಿಯಾಗಿರ್ತಾರೆ ಗಂಡ ಹೆಂಡತಿ. ರಾಮಗೆ ಸ್ವಲ್ಪ ಭಾಳ ನೋವಾಗ್ತದೆ, ಅಳ್ತಾನ, ಚೀರ್ತಾನ, ಕಾಡು ಪ್ರಾಣಿಗಳೆಲ್ಲ ಕೇಳ್ತಾನ. ಹಂಗೆ ಮುಂದೆ ಬಂದು ಕಿಷ್ಕಿಂದೆಗೆ ಬರ್ತಾರೆ. ಹಂಪಿ ಕಿಷ್ಕಿಂದೆಗೆ ಬರೋಣ, ಅಲ್ಲಿ ವಾನರ ಸೇನೆ ಅದಕ್ಕೆ ಸಿಗ್ತದೆ. ಹನುಮಂತ ಸುಗ್ರೀವ ಸಿಗ್ತಾನೆ, ಹನುಮಂತನ ಬಳಗ ಎಲ್ಲ ಜಾಂಬವಂತ ಹನುಮಂತರು ಎಲ್ಲರೂ ಸಿಗ್ತಾರೆ. ಆದರೆ ಸುಗ್ರೀವ ಕಷ್ಟದಾಗಿರ್ತಾನೆ. ನಾವು ಸುಗ್ರೀವ ಮತ್ತು ವಾಲಿ ಅಣ್ಣ ತಮ್ಮರು, ಇವರಿಬ್ಬರು ಕಪಿ ಸೈನ್ಯದ ನಾಯಕರು. ಇವರಿಬ್ಬರು ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮರು. ವಾಲಿ ಏನು ಮಾಡಿರ್ತಾನೆ, ಸುಗ್ರೀವನ ಹೆಂಡತಿಯನ್ನು ತೊಗೊಂಡೋಗಿ ಇಟ್ಕೊಂಡಿರ್ತಾನೆ, ನಂದೇ ರಾಜ್ಯ ಆಗಬೇಕು ಅಂತ ಆಟ ಹಿಡಿದು ಏನಪ್ಪ ಅಂದ್ರೆ ಕುಂತಿರ್ತಾನೆ. ಭಾಳ ಶಕ್ತಿಶಾಲಿ ವಾಲಿ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ನಾನು ನಿಮಗೆ ಸಹಾಯ ಮಾಡ್ತೀನಿ ರಾಮ, ಆದ್ರೆ ಫಸ್ಟ್ ನನ್ನನ್ನು ಕಷ್ಟದಿಂದ ಪಾರು ಮಾಡು. ಹನುಮಂತ ಎಲ್ಲರೂ ನಾವು ನಿಮಗೆ ಸಹಾಯ ಮಾಡ್ತೀವಿ, ಲಂಕಾಕ್ಕೆ ಹೋಗಿ ನಿಮಗೆ ಸಹಾಯ ಮಾಡ್ತೀವಿ, ಬಟ್ ನನ್ನನ್ನು ಪಾರು ಮಾಡೋಣ, ಏನಾಗಿದೆಯಲ್ಲ ಅಂತಲೇ ಹೇಳ್ತಾನೆ. ವಾಲಿ ಹಿಂಗೆಲ್ಲ ನನ್ನ ರಾಜ್ಯವನ್ನು ಒಡ್ಕೊಂಡು ನಾನಾಗಬೇಕು ಆ ರಾಜ್ಯಕ್ಕೆ, ಅದನ್ನು ಮೋಸ ಮಾಡಿ ನನ್ನ ಹೆಂಡ್ತಿನೂ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡನ. ಹಿಂಗಾಗಿ ಅವನ್ನ ಯಾರು ನಾವಂತ್ರ ಎದುರ್ಸೋಕ್ಕಾಗಲ್ಲ, ನೀನೇ ಎದುರಿಸ್ಬೇಕಣ್ಣ. ವಾಲಿದು ಏನು ಪವರ್ ಇರ್ತದಂದ್ರೆ ಅವ್ನು ಎದುರಿಗೆ ಯಾರು ಯುದ್ಧ ಮಾಡೋಕ್ಕೆ ಬರ್ತಾರಲ್ಲ, ಎದುರಿದ್ದವನ ಶಕ್ತಿನೂ ಅವನಿಗೆ ಹೋಗ್ತಿತ್ತಂತ. ನೋಡ್ರಿ ಅವನದು ಕೆಪಾಸಿಟಿ ಹೆಂಗಿರ್ಬೇಕು ವಾಲಿ. ಈಗ ವಾಲಿ ಎದುರಿಗೆ ಯಾರೇ ಎದುರು ನಿಂತಿರಪ್ಪ ಅಂದ್ರೆ ಈಗ ನನ್ನ ಬಲ್ಲಿರೋ ಶಕ್ತಿನ ಅವನಿಗೆ ಹೋಗ್ತದೆ. ಹಿಂಗಾಗಿ ವಾಲಿ ಎದುರಿಗೆ ಯಾರು ಯುದ್ಧನೇ ಮಾಡ್ತಿದ್ದಿಲ್ಲ ಅಂತ. ಎದುರು ಯುದ್ಧ ಮಾಡೋಕೆ ಹೋದ್ರೆ ಅವನ ಶಕ್ತಿ ಅವನೇ ತೊಗೊಂಡ್ಬಿಡ್ತಿದ್ದಂತ, ಓಡೋಗ್ಬಿಡ್ತಿದ್ದ. ಹಿಂಗಾಗಿ ಇದು ರಾಮಗೆ ಗೊತ್ತಾಗ್ತಾನಂತ. ಹಿಂಗಾಗಿ ನೋಡಿ ರಾಮ ಏನು ಮಾಡ್ತಾನೆ, ಹಿಂದ್ಗಡೆ ವಾಲಿ ಹಿಂಗೆ ಯುದ್ಧ ಮಾಡೋದ್ನಾಗ ಒಂದು ಮರದ ಹಿಂದಿನಿಂದ ಬಾಣವನ್ನು ಬಿಟ್ಬಿಡ್ತಾನೆ. ಅವಾಗ ವಾಲಿ ಸತ್ತೋಗ್ತಾನೆ. ವಾಲಿ ರಾಮನ ನೋಡಿ, ರಾಮ ನೀನು ದೊಡ್ಡ ಧೈರ್ಯಶಾಲಿ ಅಂತ ಕೇಳಿದೆ, ಹಿಂದಿನಿಂದ ಹೊಡೆದಲ್ಲ ನನಗೆ ಅಂತೇಳಿ ರಾಮಗೂ ಫೀಲ್ ಆಗ್ತದೆ. ಇಲ್ಲಪ್ಪ ನೀ ಅಧರ್ಮ ಕಾರ್ಯ ಮಾಡಿದಿ, ಅದಕ್ಕೆ ನಿನಗೆ ಹೊಡೆದೀನಿ, ಮತ್ತೇನು ಇದಿಲ್ಲ ಅಂತ ನಿನಗೊಂದು ವರನ ಕೊಡ್ತೀನಿ. ನಾನು ಹಿಂದಲಿಂದ ನನಗೆ ಬಾಣ ಹೊಡೆದಿನಲ್ಲ, ಮುಂದಿನ ನನ್ನ ಜನ್ಮದಾಗ ನಾನು ಕೃಷ್ಣನಾಗಿ ಹುಡ್ತೀನಿ, ಅವಾಗ ನೀನು ನನ್ನನ್ನು ಬಾಣದಿಂದ ಹೊಡೆದು ನನ್ನ ಏನಪ್ಪ ಅಂದ್ರೆ ಅಂತ್ಯ ಮಾಡಂತ ಒಂದು ವರ ಕೊಡ್ತಾನೆ. ಅದಕ್ಕೆ ಮುಂದೆ ಕೃಷ್ಣ ಅವತಾರದ ಗೊತ್ತಲ್ಲ, ಕೃಷ್ಣ ಹಿಂಗೆ ತೀರ್ಕೊಂಡಿದ್ದು. ಕೃಷ್ಣ ಒಬ್ಬ ಬೇಡನ ಬಾಣಕ್ಕೆ ಗುರಿ ಆಗ್ತಾನೆ, ಅವನೇ ವಾಲಿ. ಈಗೇನು ವಾಲಿ ಹೊಡೆದಿರ್ದಲ್ಲ ಅದು ಮುಂದಿನ ಜನ್ಮದಾಗ ಆಗ್ತದೆ ಅಂಥೇಳಿ ವಾಲಿಯನ್ನು ಕೊಂದು ಆ ರಾಜ್ಯವನ್ನು ಸುಗ್ರೀವಿಗೆ ಕೊಡಿಸಿ, ಆಮೇಲೆ ಸುಗ್ರೀವ, ಹನುಮಂತ, ಜಾಂಬವಂತ ಎಲ್ಲ ಸೈನ್ಯವನ್ನು ತೊಗೊಂಡು ಏನಪ್ಪ ಅಂತಂದ್ರೆ ರಾಮೇಶ್ವರಂಗೆ ಬರ್ತಾರೆ. ಅಲ್ಲಿ ರಾಮೇಶ್ವರಂದಾಗ ರಾಮೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಶ್ರೀಲಂಕಾಕ್ಕೆ ಏನಪ್ಪ ಅಂತಂದ್ರೆ ಬ್ರಿಡ್ಜ್ ಕಟ್ತಾರೆ. ಅದಕ್ಕೆ ವಾನರ ಸೇನೆ ಎಲ್ಲ ಕಪಿಗಳು ಮತ್ತು ಹನುಮಂತ. ಫಸ್ಟ್ ಹನುಮಂತ ಏನು ಮಾಡ್ತಾನಪ್ಪ ಅಂತಂದ್ರೆ ರಾಮನ ಬಲ್ಲಿರ್ತಕ್ಕಂಥ ಒಂದು ಉಂಗುರವನ್ನು ತೊಗೊಂಡು ಎಲ್ಲಿ ಅಶೋಕವನದಾಗ ಇಟ್ಟಿರ್ತಾನೆ. ರಾವಣ ಸೀತೆಯನ್ನು ಅಶೋಕವನದಾಗ ಇಟ್ಟಿರ್ತಾನೆ. ಅಲ್ಲಿ ನೋಡ್ರಿ ಹನುಮಂತನ ಶಕ್ತಿ ಎಷ್ಟಪ್ಪ ಅಂತಂದ್ರೆ ಅವ ಅಷ್ಟ ಸಿದ್ಧಿಗಳನ್ನು ಪಡೆದಿರ್ತಾನೆ. ಅಂದ್ರೆ ಗಾಳಿಯಾಗ ಹಾರಾಡೋದು, ಒಂದು ವಸ್ತುಕ್ಕಿಂತ ಸಣ್ಣದಾಗೋದು ಅಂತ 8 ಸಿದ್ಧಿಗಳು ಹನುಮಂತಗೆ ಇರ್ತಾವೆ. ಹಿಂಗಾಗಿ ಸಾಗರವನ್ನು ದಾಟಿ ಹೋಗ್ತಾನಂತ. ಸುಗ್ರೀವನ ತಂಡದ ಮೇನ್ ಕ್ಯಾರೆಕ್ಟರ್ ಅದು. ಆಯಿತು, ರಾಮ ಏನು ಮಾಡ್ತಾನೆ, ಒಂದು ಉಂಗುರ ಕೊಡ್ತಾನೆ. ಆತ ಸೀದಾ ಗಾಳಿಗೆ ಹಾರ್ಕೊಂಡು ಹೋಗಿ ಸಮುದ್ರವನ್ನು ದಾಟಿ ಅಶೋಕವನದಾಗ ಹೋಗಿ ಸೀತೆಯನ್ನು ಭೇಟಿ ಆಗ್ತಾನೆ. ಸೀತೆ ಖುಷಿ ಆಗ್ತದೆ. ರಾಮನ ಉಂಗುರವನ್ನು ತೋರಿಸ್ತಾನೆ, ನಾನು ರಾಮನ ಬಂಟ, ರಾಮ ಕಳಿಸ್ಕೊಟ್ಟಾಣ, ಖುಷಿ ಆಗ್ತದೆ, ನಾನು ಇಲ್ಲೆಲ್ಲ ಕ್ಷೇಮವಾಗಿದ್ದೀನಿ ಅಂತ ಆಕೆ ಹೇಳಿರ್ತಾಳೆ. ಇದನ್ನು ನೋಡಿ ರಾವಣನ ಸೈನಿಕರು ನೋಡಿ ಏನಪ್ಪ ಅಂದ್ರೆ ಹನುಮಂತನ ಕಟ್ಕೊಂಡು ಬರ್ತಾರೆ. ಈತ ಬಂದ ನೋಡ್ರಿ ರಾಮನ ಕಡೆಯಿಂದ ಅಂತ ಅಣ್ಣ. ಅವಾಗ ರಾಮ ಹೇಳ್ತಾನೆ, ಯಾರು ನೀನು ಅಂತ ಅಣ್ಣ, ನಾನು ರಾಮನ ಬಂಟ ಹನುಮಂತ ಅಂತ ಅಣ್ಣ, ನಿನಗಿಷ್ಟು ಮತ್ತು ಕೋತಿಯಲ್ಲ, ನಮ್ಗಿಂತ ದೊಡ್ಡ ನಿನಗೆ ಅಷ್ಟು ಪವರ್ ಆದ ಅಂತ ಅಣ್ಣ. ಅವ್ರ ಬಾಲಕ್ಕೆ ಬೆಂಕಿ ಹಚ್ತಾರೆ. ಹನುಮಂತನ ಬಾಲಕ ರಾವಣ ಬೆಂಕಿ ಹಚ್ತಾನೆ. ಅದೇನು ಮಾಡ್ತಾನೆ ಹನುಮಂತ, ಆ ಬಾಲವನ್ನು ದೊಡ್ಡದು ಮಾಡಿ ಇಡೀ ಲಂಕನಗರನ್ನೇ ಸುಟ್ಟು ಬರ್ತಾನೆ. ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಬರ್ತಾನಂತ. ಬೆಂಕಿ ಹಚ್ಚಿ ಬಂದು ಬರೋಣ ಹೇಳ್ತಾನೆ, ಇಲ್ಲಿ ಸೀತೆ ಚೆನ್ನಾಗಿ ಆಳ ಅಂತೇಳೋಣ. ಆಯ್ತು ಅಂತೇಳಿ
ಇದು ಕಟ್ತಾರೆ ಬ್ರಿಡ್ಜ್ ಹೆಂಗೆ ಕಟ್ತಾರಪ್ಪ ಅಂತಂದ್ರೆ ಅವು ಕಲ್ಲುಗಳು ಶ್ರೀರಾಮ ಅಂತ ಹೆಸರು ಬರೆಯೋದು ಸಮುದ್ರಕ್ಕೆ ಹಾಕೋದು, ಕಲ್ಲುಗಳು ಏನಾಗ್ತಾವ ತೇಲ್ತಾವೆ. ಸೈನ್ಸ್ದಾಗ ಅದು ಪುಮೈಸ್ ಅಂತ ಕಲ್ಲಿನ ಹೆಸರು, ಪುಮೈಸ್. ಆ ಕಲ್ಲಿನ ಒಳಗಡೆ ಲಕ್ಷಾಂತರ ರಂಧ್ರಗಳಿರ್ತವೆ. ಇದ್ದಿಲ್ಲ ನೋಡ್ರಿ, ಇದ್ದಿನ ಮೇಲೆ ಸಣ್ಣ ಸಣ್ಣ ರಂಧ್ರ ಇರ್ತಾವೆ. ಇದನ್ನು ಕೂಡ ಜ್ವಾಲಾಮುಖಿ ಕಲ್ಲಿದು, ಇದಕ್ಕೆ ಪುಮೈಸ್ ಅಂತ. ಅದ್ರ ಮೇಲೆ ಲಕ್ಷಾಂತರ ಏನಪ್ಪ ಅಂತಂದ್ರೆ ಓಲ್ಗಳಿರ್ತಾವೆ. ಅದು ಹಾಕೋಣ ತೇಲ್ತಿರ್ತದೆ. ಅಷ್ಟು ಎಲ್ಲ ಗುಡ್ಡಗಳನ್ನು ಒಡೆದು ವಾನರ ಸೇನೆ ಏನಪ್ಪ ಅಂತಂದ್ರೆ ಲಂಕೆಗೆ, ರಾಮೇಶ್ವರಂನಿಂದ ಲಂಕೆಗೆ ಏನಪ್ಪ ಅಂತಂದ್ರೆ ಒಂದು ಬ್ರಿಡ್ಜ್ ಕಟ್ತಾರೆ. ಸೊ ಬ್ರಿಡ್ಜ್ ಕಟ್ಟಿ ಹೋಗ್ತಾರೆ ಎಲ್ಲರೂ, ವಾನರ ಸೇನೆ, ರಾಮ ಎಲ್ಲರೂ ಹೋಗಿ, ಲಕ್ಷ್ಮಣ ಹೋಗಿ ಇನ್ನು ಯುದ್ಧಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಡಿಬೇಕಲ್ಲ, ಮತ್ತೆ ಹೊಡೆದ ಸೀತೆಗೆ ತರಬೇಕು. ಫಸ್ಟು ನೋಡ್ರಿ, ಇಂದ್ರಜಿತ್ತು ರಾವಣ ಬರಲ್ಲ, ಸೀದಾ ರಾವಣ ಲಾಸ್ಟಿಗೆ ಬರ್ತಾನೆ, ಇಂದ್ರಜಿತ್ತು ಕಳಿಸ್ತಾನೆ. ಇಂದ್ರಜಿತ್ತು ಯಾರಪ್ಪ ಅಂದ್ರೆ ರಾವಣನ ಮಗ. ಅವನು ಭಾರಿ ಧೀರ, ಯಾರಿಗೆ ಸೋಲಲ್ಲ, ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಧೀರ. ಎಲ್ಲರಿಗೂ ಹೊಡಿತಾನವ, ವಾನರಿಗೆಲ್ಲ ಹೊಡಿತಾನ. ಲಕ್ಷ್ಮಣ ಎಷ್ಟೇ ಪ್ರಯತ್ನ ನೋಡ್ರಿ, ಇಂದ್ರಜಿತ್ತು ಹೊಡೆದ್ರೆ ಲಕ್ಷ್ಮಣ ಬೇವಶವಾಗಿ ಬಿದ್ದುಬಿಡ್ತಾನೆ. ಅಷ್ಟು ಇದಿರ್ತದೆ, ಬೇವಶವಾಗಿ ಬರೋಣ, ಪೂರ್ತಿ ಜೀವ ಹೋಗೋ ಸ್ಥಿತಿದಾಗ ಹಂಗೆ ಹೊಡೆದಿರ್ತಾನೆ. ಅವಾಗ ರಾಮ ಹನುಮಂತಿಗೆ ಹೇಳ್ತಾನೆ, ಹೆಂಗನ ಮಾಡಿ ನೀನು ಕೈ ಮುಗಿತೀನಪ್ಪ, ಸಂಜೀವಿನಿ ಪರ್ವತ ತೊಗೊಂಡು ಬಾ. ಹನುಮಂತನ ಕೈಗಿಂತ ಒಂದು ಪರ್ವತ ಇರ್ತದೆ ನೋಡ್ರಿ, ಹೆಂಗ ಅದು ಸಂಜೀವಿನಿ ಪರ್ವತ. ಅದನ್ನು ತೊಗೊಂಡು ಬಾ ಅಂತ ಆ ಗಿಡ ಗೊತ್ತಾಗಲ್ಲ ಹನುಮಂತ ದೇವ್ರಿಗೆ, ಸೀದಾ ಹಾರ್ಕೊಂಡು ಹೋಗ್ತಾನೆ. ಹಾರ್ಕೊಂಡೋಗಿ ಆ ಗಿಡ ಸಂಜೀವಿನಿ ಸಸ್ಯ ತೊಗೊಂಡು ಬಾ ಅಂತ ಹೇಳಿರ್ತಾರೆ, ಅವ್ನಿಗೆ ಗೊತ್ತೇ ಆಗಲ್ಲ, ಸೀದಾ ಇಡೀ ಗುಡ್ಡನೇ ಎತ್ಕೊಂಡ್ಬರ್ತಾನೆ ಹನುಮಂತ ದೇವ್ರು. ಯಾಕಂದ್ರೆ ಅಷ್ಟು ಪವರ್ಫುಲ್ ಅಲ್ಲ. ತೊಗೊಂಡು ಬಂದು ಆಮೇಲೆ ಅದನ್ನು ಹಚ್ಚಿ ಲಕ್ಷ್ಮಣ ಉಳಿತಾನೆ ನಾವು. ಅದಕ್ಕೆ ರಾಮ ಅಂತಾನೆ, ಇಷ್ಟು ದಿವಸ ನನಗೆ 3 ತಮ್ಮದವ್ರು ಇದ್ರು, ಈಗ ನೀನು ಒಬ್ಬ ಸೇರಿ 4 ಮಂದಿ ತಮ್ಮ. ಹನುಮಂತ ದೇವ್ರ ನೀನು ನನಗೆ ತಮ್ಮನೇ, ನನ್ನ ತಮ್ಮನ ಪ್ರಾಣವನ್ನು ಉಳಿಸಿದಪ್ಪ ಅಂತೇಳಿ ರಾಮ ಹನುಮಂತಗೆ ಅಷ್ಟು ಪ್ರೀತಿ ಮಾಡ್ತಾನೆ. ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಲಾಸ್ಟಿಗೆ ಲಕ್ಷ್ಮಣ ಕೊನೆಗೂ ಯಾರಿಗಪ್ಪ ಅಂತಂದ್ರೆ ಇಂದ್ರಜಿತ್ ಹೊಡಿತಾನೆ. ಹೆಂಗೆ ಹೊಡಿತಾನಪ್ಪ ಅಂತಂದ್ರೆ ನೋಡ್ರಿ, ರಾಮಂದು ಕ್ಯಾರೆಕ್ಟರ್ ಹೆಂಗದ, ಅವ ಮನಸ್ದಾಗ ಅನ್ಕೋತಾನೆ. ಯಾವಾಗಲೂ ರಾಮಗೆ ಒಂದು ಮಾತು ಹೇಳ್ತಿರ್ತಾನೆ, ಕಾಡ್ದಾಗ ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿರಲ್ಲ. ಅಲ್ಲ ಅಣ್ಣ, ಧರ್ಮ ಅಂತೀವಿ, ತಾಯಿ ಚಿಕ್ಕಮ್ಮ, ತಂದೆ ಮತ್ತು ಚಿಕ್ಕಮ್ಮ ನಿನಗೆ ಮೋಸ ಮಾಡಿದರು. ರಾಜ ಆಗಿದ್ದವ ಇಲ್ಲಿ ಬೀದಿಗೆ ಬಂದು, ಇಲ್ಲಿ ರಾಕ್ಷಸರು ನಿನಗೆ ಮೋಸ ಮಾಡಕತ್ತರು, ಸೀತೆಯನ್ನು ಒಯ್ದು, ಇಷ್ಟೆಲ್ಲ ನಿನಗೆ ಕಷ್ಟಗಳು ಬರಕತ್ತವ. ಈಗಲೂ ಕೂಡ ಧರ್ಮ ದೇವ್ರು ಅಂತಿದೆಯಲ್ಲ ನೀನು ಅಂತಣ್ಣ, ನೋಡಪ್ಪ ನಾನು ಧರ್ಮಪಾಲಕ, ಏನು ಅದೇ ಮಾರ್ಗದಾಗೆ ಹೋಗ್ಬೇಕು, ನಮ್ಗೆ ಎಷ್ಟೇ ಕಷ್ಟಗಳು ಬರಲಿ ನಾವು ಧರ್ಮವನ್ನು ಬಿಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ನೋಡ ಅಂತೇಳಿ ಅವ ಬಾಣ, ಯಾರೋ ಲಕ್ಷ್ಮಣ ಬಾಣವನ್ನು ತೊಗೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಮನಸ್ದಾಗ ಅನ್ಕೋತಾನ, ನಮ್ಮಣ್ಣ ರಾಮ ಧರ್ಮನಿಷ್ಠನಾಗಿದ್ರ, ರಾಮ ಧೀರನಾಗಿದ್ರ, ರಾಮ ಪಿತೃವಾಕ್ಯ ಪರಿಪಾಲಕನಾಗಿದ್ರ, ರಾಮ ಸರ್ವಗುಣ ಸಂಪನ್ನನಾಗಿದ್ರ, ಎದುರಿರ್ತಕ್ಕಂಥ ಇಂದ್ರಜಿತ್ತು ಸಾಯ್ಬೇಕಂತೇಳಿ ಮನಸ್ದಾಗ ಅನ್ಕೊಂಡು ಬಾಣ ಬಿಡ್ತಾನೆ ಇಂದ್ರಜಿತ್ತು. ಆ ಒಂದೇ ಬಾಣಕ್ಕೆ ಇಂದ್ರಜಿತ್ತು ಸತ್ತು ಕೆಳಗಡೆ ಬಿಡ್ತಾನೆ. ಅಂದ್ರೆ ಇದು ರಾಮ ಎಷ್ಟು ಸತ್ಯವಂತ ಅಂತ ಪ್ರೂವ್ ಮಾಡ್ತಾನೆ. ಇಂದ್ರಜಿತ್ತು ಸಾಯ್ತಾನೆ. ಈಗ ನೆಕ್ಸ್ಟ್ ಕುಂಭಕರ್ಣ ಬರ್ತಾನೆ, ಗೊತ್ತಲ್ಲ ಕುಂಭಕರ್ಣ, 6 ತಿಂಗಳು ಉಣೋದು 6 ತಿಂಗಳು ಮಕ್ಕಳು, ಅದೇ ಕೆಲಸ ಒಂದು ಉಣೋದು ಮಕ್ಕಳು. ಅದನ್ನು ರಾವಣ ಸಾಕ್ತಿರ್ತಾನೆ ಅವನ್ನ. ಈಗ ನೆಕ್ಸ್ಟ್ ಕುಂಭಕರ್ಣ ಬರ್ತಾರೆ, ಕುಂಭಕರ್ಣಗೂ ಕೂಡ ಸಂಹಾರ ಮಾಡ್ತಾರೆ. ಸಂಹಾರ ಲಾಸ್ಟಿಗೆ ರಾವಣ ಬರ್ತಾನೆ. ರಾವಣ ಬರೋಣ, ರಾವಣನ ಜೊತೆಗೂ ಘೋರ ಯುದ್ಧ ಆಗ್ತದೆ. ಲಾಸ್ಟಿಗೆ ಏನಪ್ಪ ಅಂತಂದ್ರೆ ರಾಮನೇ ಬಂದು ತನ್ನ ದಿವ್ಯಾಸ್ತ್ರದಿಂದ ರಾವಣನನ್ನು ಕೂಡ ವಧೆ ಮಾಡ್ತಾನೆ. ವಿಭೀಷಣ ರಾವಣನ ತಮ್ಮ ನೋಡ್ರಿ, ಅವ ಅಣ್ಣ ಅಷ್ಟು ಕೆಟ್ಟವಾದ್ರೂ ಕೂಡ ತಮ್ಮ ಒಳ್ಳೆ ಇರ್ತಾನೆ. ವಿಭೀಷಣ ರಾಮ ಲಕ್ಷ್ಮಣನ ಪರವಾಗಿರ್ತಾನೆ. ವಿಭೀಷಣ ರಾವಣನ ಕೊಲ್ತಾರೆ. ಕೊಂದಗಳೇ ಈಗ ಮತ್ತೆ ಆತನ ಅಂತ್ಯ ಸಂಸ್ಕಾರ ಮಾಡ್ಬೇಕಲ್ಲ ರಾವಣಂದು. ಹೇಳ್ತಾನೆ ರಾಮ ವಿಭೀಷಣಿಗೆ, ಹೇಳ್ತಾನೆ ತಮ್ಮ ಅಲ್ಲ, ನಿಮ್ಮ ಅಣ್ಣಂದು ಅಂತ್ಯ ಸಂಸ್ಕಾರ ಮಾಡೋ ಅಂತಾನು ವಿಭೀಷಣ ಒಲ್ಲ ಅಂತಾನೆ. ಇವ ಇಷ್ಟು ಕೆಟ್ಟವನ, ಇವನಿಗೆ ನಾನು ಅಂತ್ಯ ಸಂಸ್ಕಾರನೂ ಮಾಡೋಣ. ನೋಡ್ರಿ ರಾಮ, ಸತ್ತುಗಳೇ ಶತ್ರುತ್ವ ಮುಗೀತು, ಇರತನ ಶತ್ರುತ್ವ, ಸತ್ತುಗಳೇ ಶತ್ರುತ್ವ ಇರೋದಿಲ್ಲ. ಅವನ ಸಹೋದರನ ನೀವು ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ, ಏನು ನಾನೇ ಹೋಗಿ ಮಾಡಲೆ, ಅವನು ಕೂಡ ನನಗೆ ಸಹೋದರ ಇದ್ದಂಗೆ ಅಂತ ಹೇಳ್ತಾನೆ ರಾಮ. ಒಡೆದಿರ್ತಾವೆ ಇಲ್ಲ ಅಂತಲ್ಲ, ಶತ್ರುತ್ವ ಇರತನ ಅಷ್ಟೇ, ಸತ್ತುಗಳೇ ಅಲ್ಲ ಅಂತ ಮಾತನ್ನು ಹೇಳ್ತಾನೆ. ಆಮೇಲೆ ಆತನ ಏನಪ್ಪ ಅಂತಂದ್ರೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಮಾಡಿದ್ಗಳೇ ಮಂಡೋದರಿ, ರಾವಣನ ಹೆಂಡತಿ ಮಂಡೋದರಿ, ಮಹಾನ್ ಪತಿವ್ರತೆ, ಮಹಾನ್ ಸುಂದರಿ ಆಕಿನೂ ಕೂಡ. ಆಯಿತು, ಒಡೆದು ರಾಮೇಶ್ವರಂಗೆ ಬಂದಿರ್ತಾರೆ ಎಲ್ಲ. ರಾವಣಿಗೆ ಅಂತ್ಯ ಸಂಸ್ಕಾರ ಆಗಿರ್ತದೆ. ಈಗ ಭಾಳಷ್ಟು ಮನಸ್ಸಿದಾಗ ನೋವಾಗಿರ್ತದೆ ರಾಮಗೆ. ಆತ ಏನಪ್ಪ ಅಂತಂದ್ರೆ ಬ್ರಹ್ಮಹತ್ಯೆ ದೋಷ ಆಯ್ತಲ್ಲ ರಾವಣಿಗೆ. ಅವನು ಕೂಡ ಮಹಾನ್ ಜ್ಞಾನಿ ನೋಡ್ರಿ, ಶಿವನ ಆತ್ಮಲಿಂಗವನ್ನು ಒಲಿಸ್ಕೊಂಡವ ರಾವಣ. ಅಂಥವ್ನಿಗೂ ಒಡೆದಿಲ್ಲ, ಅಧರ್ಮದ ಪರವಾಗಿ ಹೋಗ್ಯಾನ, ಹಿಂಗಾಗಿ ಒಡೆದಿನ ಅಂತೇಳಿ ಬರ್ತಾನೆ. ಬಂದು ರಾಮೇಶ್ವರಂದ ಕುಂತಿರ್ತಾರೆ, ಕಡಲು ಸಮುದ್ರ ಅದರದ್ದು ಬಂಡಿ ಮೇಲೆ ಕುಂತಿರ್ತಾನೆ. ಭಾಳ ಬೇಸರಾಗಿ ತೆರಿ ತಕ್ಷಣ ಕುಂತಿರ್ತಾನೆ ನೆಳ್ಳಾಗ. ಅವಾಗ ಮಂಡೋದರಿ ಬರ್ತಾಳೆ, ರಾವಣನ ಹೆಂಡತಿ, ಗಂಡ ಸತ್ತಿರ್ತಾನೆ. ಬರೋಣ, ಆಕಿ ನೆರಳು ಬೀಳ್ತದ, ಬುಳೋಣ ಎದ್ದೇಳ್ತಾನೆ. ಎದ್ದು ನಿಂತ ಆಕಿನು ಹೇಳಿನಲ್ಲ ಅಷ್ಟು ಸುಂದರಿ ಆಕಿನು. ಬರೋಣ ನಮಸ್ಕಾರ ಮಾಡ್ತಾನೆ. ಬಾ ತಾಯಿಗೆ, ನಿನ್ನ ಗಂಡನ ಮೇಲೆ ಏನು ದ್ವೇಷ ಇಲ್ಲ, ಅವ ಅಧರ್ಮದಿಂದ ನಡ್ಕೊಂಡು ಹಿಂಗಾಗಿ ಅವ್ನಿಗೆ ಸಾಯಿಸೀನಿ,
ನೀನು ನನಗೆ ಕ್ಷಮಿಸಾದ್ರೆ ಕ್ಷಮಿಸು, ಇಲ್ಲಪ್ಪ ಅಂದ್ರೆ ಶಾಪನಾದ್ರೆ ಕೊಡು ತಾಯಿ ಅಂತಾನೆ. ಅದಕ್ಕೆ ಮಂಡೋದರಿ ಅಂತಾಳ, ನಾನು ಅದಕ್ಕೆ ಬಂದಿಲ್ಲ, ಇಡೀ ಇಂದ್ರನನ್ನು ನೋಡಿದನು ಕೂಡ, ಇಡೀ ಇಂದ್ರನು ಕೂಡ ನನ್ನ ಗಂಡಗೆ ಅನಿಸ್ತಿದ್ದ, ಯಾರಿಗೆ? ರಾವಣಗ. ಅಂಥ ವೀರಾದಿ ಶೂರಿಗೆ ಹೊಡೆದಿದ್ದಲ್ಲ, ನೀನು ಎಂಥ ಧೀರ ಇರಬೇಕು, ನಿನ್ನ ಬಳಿ ಅದೆಂಥ ಗುಣ ಇರಬೇಕು ನೋಡಕ್ಕೆ ಬಂದೀನಿ, ಈಗ ನನಗೆ ಉತ್ತರ ಸಿಕ್ಕಿತ್ತು ಅಂತಾಳೆ. ಆಗ ರಾಮ ಅಂತಾನೆ, ಏನು ಉತ್ತರ ಸಿಕ್ಕಿತ್ತು ಅಂತ ಕೇಳ್ತಾನೆ. ಅವನಿಗೆ ಇದಾಗ್ತದೆ, ಏನು ಉತ್ತರ ಸಿಕ್ಕಿತ್ತಣ್ಣ? ಏನೂ ಇಲ್ಲ ಹೇಳ್ತಾಳೆ ಮಂಡೋದರಿ ರಾಮಗ. ಇಡೀ ನಾನು ಕೂಡ ಅಷ್ಟು ಚಲುವೆ, ಇಂತಹ ಚಲುವೆ ಹೆಂಡತಿ ಇಟ್ಕೊಂಡ್ರೂ ಕೂಡ ರಾವಣ ನಿನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ. ಆದ್ರೆ ನನ್ನಂಥ ಸುಂದರಿಯ ನೆರಳು ಬಿದ್ದರೂ ಕೂಡ ನೀ ಎದ್ದು ನಿಂತು ನಮಸ್ಕಾರ ಮಾಡಿ ನನ್ನನ್ನು ಸ್ವಾಗತ ಮಾಡಿದಿ. ಇದೇ ನಿನಗೂ ಮತ್ತು ರಾವಣನಿಗಿರೋ ವ್ಯತ್ಯಾಸ. ಆತ ಮತ್ತೊಬ್ಬರ ಹೆಣ್ಣಿಗಾಗಿ ಆಸೆ ಪಟ್ಟು ತನ್ನ ಕುಣಿಯನ್ನು ತಾನೇ ತೋಡ್ಕೊಂಡ. ನೀನು ಏಕಪ್ರತಿವ್ರತಸ್ಥ, ನಿನ್ನ ಹೆಂಡತಿ ಬಿಟ್ಟು ಜಗತ್ತಿಗಿರೋ ಎಲ್ಲ ಹೆಣ್ಮಕ್ಳನ್ನು ಗೌರವಿಸಿದಿ, ಅಕ್ಕ ತಂಗಿಯರಂಗೆ ನೋಡ್ಕೊಂಡು. ಇದೇ ನಿನಗೆ ಧರ್ಮವನ್ನು ಗೆಲ್ಲಿಸದ, ಅವನ ಅಧರ್ಮವನ್ನು ಸೋಲಿಸದಂತ ಹೇಳಿ ಹೋಗ್ತಾಳೆ. ಇನ್ನೊಂದು ಸರ್ತಿ ಹಿಂಗೆ ಕಾಡ್ದಾಗ ನಡೆದು ಹೋಗ್ತಿರ್ತಾರೆ, ಅವಾಗ ಹೇಳಿದೆ, ವನದೇವಿನೇ ಪ್ರತ್ಯಕ್ಷ ಆಗ್ತಾಳೆ. ಯಾರಿಗೆ? ರಾಮಗ. ಪ್ರತ್ಯಕ್ಷಗಳನ್ನ ನಿನಗೇನು ಸೇವೆ ಮಾಡಬೇಕು ರಾಮ ಅಂತ ಕೇಳ್ತಾಳೆ. ಅದಕ್ಕೆ ರಾಮ ಅಂತಾನೆ, ಈಗೇನು ನಾವು ಬಂದೀವಲ್ಲ ದಾರಿ, ಅದರಿಗೆ ಎಲ್ಲ ಮುಳ್ಳುಗಳನ್ನು ತೆಗೆದುಬಿಡು ಅಂತಾನೆ ರಾಮ. ನೋಡ್ರಿ, ವನದೇವಿ ಅಂತೇಳ, ಈಗ ಆಲ್ರೆಡಿ ನಡ್ಕೊಂಡು ಬಂದಿರಿ ನೀವು, ಮುಂದಿನ ಮುಳ್ಳನ್ನು ತೆಗೆದ್ರೆ ನಿಮ್ಗೆ ಆದಿ ಸುಗಮ ಆಗ್ತದೆ, ಹಿಂದಿನದು ಯಾಕೆ ತೆಗಿ ಅಂತ ಕೇಳ್ತಾಳೆ. ಹೌದಲ್ಲ, ಕರೆಕ್ಟ್ ಇಲ್ಲ? ಈಗ ನಡ್ಕೊಂಡು ಬಂದೆ, ಹಿಂದಲಿಂದ ಏನು ಬಂದಿನಲ್ಲ ಅವೆಲ್ಲ ಮುಳ್ಳು ತೆಗಿ ಅಂತಾನೆ ರಾಮ. ದೇವಿ ಅಂತಾಳ, ಈಗ ಆಲ್ರೆಡಿ ಬಂದಿರಿ, ಮುಂದಿನ ಮುಳ್ಳುಗಳು ತೆಗೆದು ಚಲೋಣ, ಹಿಂದಿನ ಮುಳ್ಳು ತೆಗೆದು ಚಲೋ ಅಣ್ಣ. ರಾಮ ನೋಡ್ರಿ ಎಷ್ಟು ಚಂದ ಹೇಳ್ತಾನೆ, ಹಿಂದಿನ ಮುಳ್ಳೆ ತೆಗಿ. ಯಾಕಪ್ಪ ಅಂದ್ರೆ ಭರತ ನನ್ನನ್ನು ಹುಡುಕ್ಯಾಣ ಬರಕತ್ತಾನ, ನನ್ನ ತಮ್ಮ ಭರತ ನನ್ನನ್ನು ಹುಡುಕ್ಯಾಣ ಬರಕತ್ತಾನ. ಅವ ಆ ಮುಳ್ಳುಗಳು ಚುಚ್ಚಿತಂದ್ರೆ ಅವನಿಗೆ ನೋವು ಆಗ್ತದಂತ. ಅದಕ್ಕೆ ವನದೇವಿ ಅಂತಾಳೆ, ನಿಮ್ಮ ತಮ್ಮ ಅಷ್ಟು ವೀಕ್ ಅಂತ ಕೇಳ್ತಾಳೆ. ರಾಮ ಅಂತಾನೆ, ನಮ್ಮ ತಮ್ಮ ಅಷ್ಟು ವೀಕ್ ಇಲ್ಲ, ಧೀರಾನ. ಆ ಮುಳ್ಳುಗಳ ಮೇಲೆ ಅವ ನೋವಾಯ್ತಪ್ಪ ಅಂತಂದ್ರೆ ನನ್ನಿಂದ ನಮ್ಮ ಅಣ್ಣ ಈ ಮುಳ್ಳಿನ ಮೇಲೆ ನಡ್ಕೊಂಡು ಹೋದ್ನಲ್ಲ ಅಂತ ಅವ್ನಿಗೆ ನೋವು ಆಗ್ತದಂತ. ನೋಡ್ರಿ, ಭರತ ಯಾರಿಂದ ಕಾಡಿಗೆ ಬಂದನ ಆತನ ಬಗ್ಗೆ ಅಷ್ಟು ಪ್ರೀತಿ. ಆದ್ರೆ ನೋಡ್ರಿ, ಭರತ ಅಲ್ಲಿ 14 ವರ್ಷ ರಾಜ್ಯಭಾರ ಮಾಡಲ್ಲಂತ. ಕೈಗೆ ಬೈತಾನವ, ಅಣ್ಣಗೆ ನೀನು ಕಾಡಿಗೆ ಕಳಿಸಿದಿ, ನಾನಂತ ರಾಜ್ಯಭಾರ ಮಾಡಲ್ಲ ಅಂತೇಳಿ ರಾಮನ ಪಾದಗಳು ಇಟ್ಟು 14 ವರ್ಷ ರಾಜ್ಯಭಾರ ಮಾಡ್ತಾನೆ. ಆತ ಕೂಡಲ್ಲ ಸೀಟ್ ಮೇಲೆ ರಾಮನ ಪಾದಗಳಿಟ್ಟು ಏನಪ್ಪ ಅಂದ್ರೆ ರಾಜ್ಯಭಾರ ಮಾಡ್ತಾನೆ. ಆತನು ಕೂಡ ಋಷಿ ಇದ್ದಂಗೆ ಬೇರೆ ಊರ್ದಾಗಿದ್ದು ರಾಮ ಭರತನನ್ನು ಕೂಡ ನಾನು ಆ ಕುರ್ಚಿ ಮೇಲೆ ಕೂಡ ರಾಮನೇ ಅಯೋಧ್ಯೆ ರಾಜ ಆಗ್ಬೇಕಂತೇಳಿ 14 ವರ್ಷ ಆತನು ಕೂಡ ಏನಪ್ಪ ಅಂತಂದ್ರೆ ಅಣ್ಣನಿಗೋಸ್ಕರ ತನ್ನ ರಾಜ್ಯವನ್ನು ಬಿಟ್ಟು ಆತನ ಪಾದಗಳನ್ನಿಟ್ಟು ಆತನ ಚಿಂತನೆಗಳ ಮೂಲಕನೇ ರಾಜ್ಯವನ್ನು ನಡೆಸ್ತಿರ್ತಾನೆ. ಎಲ್ಲ ಆಗ್ತದೆ. ಲಾಸ್ಟಿಗೆ ರಾವಣನ ಹೊಡೆದು ಎಲ್ಲರೂ ಬರ್ತಾರೆ. ಯಾರು? ಎಲ್ಲ ಹನುಮಂತ, ರಾಮ, ಸೀತೆ, ಲಕ್ಷ್ಮಣ, ವಿಭೀಷಣ ಎಲ್ಲರೂ ಕೂಡ ವಿಮಾನದಾಗ ಅಯೋಧ್ಯೆಗೆ ಬರ್ತಾರೆ. ಬರೋಣ, ಈಗ ಪಟ್ಟಾಭಿಷೇಕ ಆಗ್ಬೇಕಲ್ಲ, ಪಟ್ಟಾಭಿಷೇಕ ನಡೀತಿರ್ತದೆ. ಬರ್ತಾನ, ಅಣ್ಣ ಯಾರ್ಯಾರಿಗೆ ಕರೆ ನಾಳೆಗೆ ಫಂಕ್ಷನ್ ಆದ. ರಾಮ ಹೇಳ್ತಾನೆ, ನಾನಂತರ 14 ವರ್ಷ ಕಾಡ್ದಾಗಿದ್ದೆ, ಈಗ ಊರಾಗ ಯಾರು ದೊಡ್ಡವ್ರು ನನಗಂತೂ ಗೊತ್ತಿಲ್ಲಪ್ಪ, ಯಾರನ್ನ ದೊಡ್ಡವ್ರು ಇದ್ದರು ಕರಿ ಅಂತಾರಣ. ಆಯ್ತಣ್ಣ ಅಂತೇಳಿ ಹೋಗಿ ಮಕ್ಕೋತಾರೆ. ರಾತ್ರಿ ನೆನಪಾಗ್ತದೆ ರಾಮ. ಪಟಕ್ಕನೆ ಬಂದು ಭರತಿಗೆ ಹೇಳ್ತಾನೆ, ಇಲ್ಲ ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ, ಒಬ್ಬ ಗೆಸ್ಟನ್ನು ಬಿಟ್ಟಿನ ಅವ್ನು ಕರ್ಸ್ಬೇಕಣ್ಣ. ಯಾರಪ್ಪ ಅಂತ ಕೇಳ್ತಾನೆ. ನೋಡ್ರಿ ರಾಮ ಎಷ್ಟು ಇದು. ಈ ಗಂಗಾ ನದಿ ದಾಟತ್ನಾಗ ರಾಮ, ಲಕ್ಷ್ಮಣ, ಸೀತೆಗೆ ಒಬ್ಬ ದೋಣಿ ನಡೆಸ್ತಾನಲ್ಲ ಅಂಬಿಗ, ದೋಣಿದಾಗ ಆತನನ್ನು ಗಂಗಾ ನದಿ ಈ ದಡದಿಂದ ಆ ದಡಕ್ಕೆ ಡ್ರಾಪ್ ಮಾಡಿರ್ತಾನೆ. ಅದಕ್ಕೆ ಅವನನ್ನು ಕರ್ಸ್ಬೇಕು. ನೋಡ್ರಿ, ಆತ ರಾಜ ಆಯ್ತ, ಆತ ಮನಸ್ಸು ಮಾಡಿದ್ರೆ ಆತಗೆ ಇದನ್ನು ಕೊಟ್ಟಿರ್ತಾರೆ, ಅಷ್ಟು ನೆನ್ಪಿಟ್ಟು ಕಳಿಸ್ತಾರೆ. ರಾಮನಿಂದ ಬಂದಿರ್ತಕ್ಕಂಥ ಒಬ್ಬ ಗೆಸ್ಟ್ ಅಂದ್ರೆ ಆತ ಅಂಬಿಗ, ಕೈವಾಟ್ ಅಂತ ಅವನ ಹೆಸರು. ಆತನನ್ನು ಕರೆಸ್ತಾರೆ. ನೋಡ್ರಿ, ಅಂದ್ರೆ ರಾಮ ಎಂಥ ನಾಯಕ ಅಂತ ಒಬ್ಬ ಸಣ್ಣ ಹೆಲ್ಪ್ ಮಾಡಿದವ್ರನ್ನು ಕೂಡ ಆತ ಕರೆಸ್ತಾರೆ. ಕರೆಸಿ ಪಟ್ಟಾಭಿಷೇಕ ಆಗ್ತದೆ. ಆಯಿತು, ರಾಮ ರಾಜ ಆಗ್ತಾನೆ, ಎಲ್ಲ ಜನರ ಶ್ರೇಯೋಭಿವೃದ್ಧಿಗೆ ದುಡಿತಿರ್ತಾನೆ. ಸ್ವಲ್ಪ ದಿವಸದಾಗ ಸೀತೆ ಗರ್ಭವತಿ ಆಗ್ತಾಳೆ. ಆವಾಗ ನೋಡ್ರಿ ಏನು ಮತ್ತೆ ಊರಿನ ಜನರ ಕಾಟ. ಇಷ್ಟು ದಿವಸ ಸೀತೆ ರಾವಣನ ಬಲ್ಲಿದ್ದು, ಆಕೆಯ ಏನಪ್ಪ ಅಂತಂದ್ರೆ ಚಾರಿತ್ರ್ಯದ ಪರೀಕ್ಷೆ ಆಗಬೇಕಣ್ಣ. ಮತ್ತೆ ಸೀತೆ ಅಗ್ನಿ ಪ್ರವೇಶ ಆಗ್ತದೆ. ಅಗ್ನಿ ಪ್ರವೇಶ ಮಾಡಿ ಆಕೆ ತನ್ನ ಏನಪ್ಪ ಅಂತಂದ್ರೆ ಇದನ್ನು ಪ್ರಕಟಪಡಿಸ್ತಾಳೆ. ಆಕೆಯ ಏನಪ್ಪ ಅಂತಂದ್ರೆ ಶೀಲವನ್ನು ಪ್ರಕಟಪಡಿಸ್ತಾಳೆ. ಆದ್ರೂ ಕೂಡ ಜನ ಮತ್ತೆ ಬಾರ್ ಅದನ್ನೇ ಕೇಳುತ್ತಿರೋದ್ರಿಂದ ರಾಮಗೆ ಇರುಸು ಆಗ್ತದೆ. ರಾಮ ಏನು ಮಾಡ್ತಾನೆ, ಲಕ್ಷ್ಮಣಿಗೆ ಹೇಳ್ಬಿಡ್ತಾನೆ, ಈಗ ಸೀತೆ ಪ್ರೆಗ್ನೆಂಟು. ಲಕ್ಷ್ಮಣ ಜನರು ಈಕೆ ಮೇಲೆ ಇದು ಮಾಡಕತ್ತಾರೆ. ನೋಡ್ರಿ, ಜನಕ್ಕೋಸ್ಕರ, ಯಾಕಂದ್ರೆ ರಾಜ ಅಲ್ಲ, ಈಕೆಯನ್ನು ಕಾಡ್ದಾಗ ಬಿಟ್ಟು ಅಂತೇಳಿ ಲಕ್ಷ್ಮಣಗೆ ಕಳಿಸ್ತಾರೆ. ಆಕೆ ಪ್ರೆಗ್ನೆಂಟ್ ಅವ. ಸೀತೆಯನ್ನು ಕರ್ಕೊಂಡು ಹೋಗಿ ಲಕ್ಷ್ಮಣ ಕಾಡ್ದಾಗ ಬಿಟ್ಬಿಡ್ತಾನೆ. ಬಿಟ್ಟು ಬಂದು ಹೇಳ್ತಾನೆ, ಆತನು ಅಳ್ತಿರ್ತಾನೆ, ಕ್ಷಮಿಸ್ಬಿಟ್ಟು ಆತಿಗೆ. ರಾಮ ಮೊದಲೇ ಆತ ಏನಪ್ಪ ಅಂದ್ರೆ ಜನರ ನಾಯಕ ಆತ ಜನರಿಗೋಸ್ಕರ ನಿನ್ನನ್ನೇ ತ್ಯಾಗ ಮಾಡಕತ್ತಾನಂತ ಹೇಳಿ ಬಿಟ್ಟು ಬರ್ತಾರೆ. ಅವಾಗ ಆಕೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಾಗ ಬೆಳೀತಾಳೆ. ಅವಾಗ ಏನು ಪ್ರೆಗ್ನೆಂಟ್ ಇರ್ತಾಳಲ್ಲ, ವಾಲ್ಮೀಕಿ ಋಷಿಗಳು ಆಕೆಗೆ ಏನಪ್ಪ ಅಂದ್ರೆ ಆಶ್ರಯ ಕೊಡ್ತಾರೆ.
ಅಲ್ಲೇ ಅವಳಿ ಮಕ್ಕಳು ಹುಡ್ತಾರೆ ಲವ ಕುಶ. ಇಲ್ಲಿ ರಾಮಗನು ಕೂಡ ಆಗತ್ತ ಮನಸ್ಸು ಮನೆಯಿಂದ ಹೊರಗಾಕಿರ್ತಾನೆ ಹೊರತು ಮನಸ್ಸಿಂದಲ್ಲ. ಈಗ ಯಾಕಪ್ಪ ಅಂತಂದ್ರೆ ಊರು ಜನ ರಾಜ ಅಂತಂದ್ರೆ ಒಂದು ಮಾಡೆಲ್ ಇರ್ಬೇಕಲ್ಲ, ಜನಕ್ಕೆ ಅಂಜಿ ಕಾಳಿದಾಸ ಹೇಳ್ತಾನೆ, ಜನಕ್ಕೆ ಅಂಜಿ ರಾಮ ಸೀತೆಯನ್ನು ಮನೆಯಿಂದ ಹೊರಗಾಕಿದ್ನ ಹೊರತು ಮನಸ್ಸಿಂದ ಅಲ್ಲ ಅಂತ. ಇಲ್ಲಿನೂ ಕೂಡ ನೋಡ್ರಿ ಅಂದ್ರೆ ತನ್ನ ವೈಯಕ್ತಿಕವಾಗಿ ಆತ ಏನೂ ಮಾಡ್ಕೊಳ್ಳಿಲ್ಲ, ಜನಕ್ಕೋಸ್ಕರ ಪ್ರಾಣಿ ಪಕ್ಷಿಗಳಿಗೋಸ್ಕರ. ಸೊ ಅದಕ್ಕೆ ಸರ್ವಗುಣ ಸಂಪನ್ನ ಅಂತ ಕರೀತಾರೆ. ಸೊ ಈ ಕಡೆ ಏನು ಲವಕುಶ ಹುಟ್ಟುತ್ತಾರೆ, ವಾಲ್ಮೀಕಿ ಋಷಿಗಳು ಅವರಿಗೆಲ್ಲ ವಿದ್ಯೆಯನ್ನು ಕಲಿಸ್ತಾರೆ, ಧನುರ್ವಿದ್ಯೆ ಎಲ್ಲನೂ ಕಲಿಸ್ತಾರೆ. ಲಾಸ್ಟಿಗೆ ಅಶ್ವಮೇಧ ಯಾಗ ಮಾಡ್ತಿರ್ತಾನೆ ರಾಮ, ಕುದುರೆಯನ್ನು ಬಿಟ್ಟು. ಆ ಕುದುರೆ ಯಾರು ಕಟ್ಟುತ್ತಾರೆ ಅವ್ರು ಯುದ್ಧ ಮಾಡ್ಬೇಕು ರಾಮನ ಜೊತೆಗೆ. ಯಾರು ಕಟ್ಟಲ್ಲ, ಎಲ್ಲ ಕಡೆಗೆ ಜೈಸಿ ಅಂತ ಬರ್ತಾರೆ. ಲಾಸ್ಟಿಗೆ ಇವ್ರು ಕಟ್ತಾರೆ ಲವಕುಶ. ಕಟ್ಟಿದಗಳೇ ಯಾರು ಕಟ್ಟಾರ ಅಂತ ಹೇಳೋಣ ಬರ್ತಾರೆ, ಯುದ್ಧಕ್ಕೆ ಬರೋಣ, ಅವ್ರನ್ನ ಸೋಲಿಸ್ತಾರೆ. ಮತ್ತು ರಾಮನ ಮಕ್ಕಳಲ್ಲ ಅಷ್ಟೇ ಅವ್ರ ಬಳಿ ಧೈರ್ಯ ಇರ್ತದೆ, ಬಂದಿರ್ತಕ್ಕಂಥ ಎಲ್ಲರನ್ನೂ ಸೋಲಿಸ್ತಾರೆ. ಲಾಸ್ಟಿಗೆ ರಾಮನೇ ಬರ್ತಾನೆ. ರಾಮ ಬಂದು ಕಾಡ್ದಾಗ ಇವ್ರ ಜೊತೆ ಯುದ್ಧಕ್ಕೆ ಗೊತ್ತು ನೋಡ್ರಿ ಎಂಥ ದೂರ ಅಂತ. ಇವ್ರ ಮಕ್ಕಳಂತನೂ ಗೊತ್ತಿಲ್ಲ ಆತಗ, ಮಕ್ಕಳ ಜೊತೆಗೆ ಯುದ್ಧ ಮಾಡ್ತಾನೆ. ಆ ಜೊತೆಗೆ ವಾಲ್ಮೀಕಿಗಳು ಬರ್ತಾರೆ ಮತ್ತು ಸೀತಾ ಬರ್ತಾರೆ. ಯಾರ ಜೊತೆಗೆ ಯುದ್ಧ ಮಾಡಕತ್ತೀರಿ ನೀವು ಅಂತೇಳಿ ಮಕ್ಕಳಿಗೆ ತಡಿತಾರೆ. ಅವಾಗ ಮಕ್ಕಳನ್ನ ಕರ್ಕೊಂಡು ಅರಮನೆಗೆ ಬರ್ತಾನೆ. ಬಂದು ಅವಾಗ ಆ ಮಕ್ಕಳು ಆಡ್ತಾರೆ ರಾಮಾಯಣದ ಹಾಡವನ್ನು, ಏನೇನು ಆಗ್ಯದ ಅಂತೇಳಿ. ಇದನ್ನೆಲ್ಲ ನೋಡಿ ಲಾಸ್ಟಿಗೆ ಸೀತೆ ಅರಣ್ಯದಾಗ ಕಾಡ್ದಾಗ ಏನಪ್ಪ ಅಂದ್ರೆ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಅಂದ್ರೆ ಕೈಲಾಸಕ್ಕೆ ಹೋಗ್ತಾಳೆ. ರಾಮಗೆ ಭಾಳ ದುಃಖ ಆಗಿಬಿಡ್ತದೆ. ಏನಿದು ನೋಡ್ರಿ, ಹೆಂಡ್ತಿಗೂ ಕಳ್ಕೊಂಡೆ. ಮಕ್ಕಳು ಇಬ್ಬರು ಮಕ್ಕಳು ಉಳಿತಾರೆ ಲವಕುಶ, ಅವ್ರನ್ನೇ ಸಾಕಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾನೆ ಜನಗಳಿಗಾಗಿ. ಹೇಳಿದಲ್ಲ ಚರಾಚರ ವಸ್ತುಗಳನ್ನು ಪ್ರೀತಿಯನ್ನು ಬಯಸೋ ಅಷ್ಟೆಲ್ಲ ಮಾಡಿ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ತನ್ನ ಕಾಲ ಸನ್ನಿಹಿತಾಗಣ ಸರಯೂ ನದಿ, ಅಯೋಧ್ಯದಾಗ ಈ ನದಿ ಅದ, ಅದು ಸರಯೂ ನದಿಯ ಮೂಲಕ ವೈಕುಂಠಕ್ಕೆ ಹೋಗ್ತಾನೆ. ನೋಡ್ರಿ ಜೀವಂತವಾಗಿ ಹೋಗಿರ್ತಕ್ಕಂಥದ್ದು. ಹೋಗೋತ್ನಾಗ ಅಯೋಧ್ಯೆ ಜನ ಬಿಡಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿ, ನಿನ್ನಿಂದ ಇಷ್ಟು ದಿವಸ ನಮಗೋಸ್ಕರನೇ ಬದುಕಿದ್ದೀವಿ, ನಾವು ಬರ್ತೀವಿ ವೈಕುಂಠಕ್ಕೆ ಅಂತಾರೆ. ತನ್ನ ಜೊತೆಗೆ ಕೆಲವು ಜನ ಅಯೋಧ್ಯವಾಸಿಗಳನ್ನು ಕೂಡ ನೀರಾಗ ಹಂಗೆ ನದಿದಾಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂತಹ ಮರ್ಯಾದ ಪುರುಷ. ಅದಕ್ಕೆ 16 ಗುಣಗಳುಳ್ಳ ಜಗತ್ತಿನ ಏಕೈಕ ವ್ಯಕ್ತಿ. ಕೇಳ್ತಾರೆ ವಾಲ್ಮೀಕಿಗಳು ನಾರದರಿಗೆ ಕೇಳ್ತಾರೆ, 16 ಗುಣ ಇರ್ತಕ್ಕಂತಹ ಮರ್ಯಾದ ಪುರುಷೋತ್ತಮ ಯಾರಾದರೂ ಆರೇನು ಭೂಮಿ ಮೇಲೆ ಅಂತ ನಾರದರು ಹೇಳ್ತಾರೆ. ಆತನೇ ಇಕ್ಷ್ವಾಕು ವಂಶದ ರಾಜ ದಶರಥನ ಮಗ ಶ್ರೀರಾಮ ಅಂತ ಹೇಳೋಣ. ಅವಾಗ ನಾರದರು ಈ ಕಥೆಯನ್ನೆಲ್ಲ ವಾಲ್ಮೀಕಿಗಳಿಗೆ ಹೇಳಿ ವಾಲ್ಮೀಕಿಗಳು ಅವಾಗ ರಾಮಾಯಣವನ್ನು ರಚಿಸ್ತಾರೆ. ಇದೇ ಸ್ಫೂರ್ತಿ. ನಾರದರ ಆ 16 ಗುಣಗಳನ್ನು ಹೇಳ್ತಾರೆ, ರಾಮನ 16 ಗುಣಗಳನ್ನು. ಇಂಥ ಒಬ್ಬ ಮಹಾನ್ ಮರ್ಯಾದ ಪುರುಷೋತ್ತಮ ಯಾರಪ್ಪ ಅಂತಂದ್ರೆ ಶ್ರೀರಾಮ. ಇನ್ನೊಂದು ಸ್ವಲ್ಪ ನೋಡ್ರಿ, ರಾವಣಿಗೂ ಕೂಡ ರಾಮಂದು ಪವರ್ ಗೊತ್ತಿರ್ತದೆ. ಆದರೂ ವಿಧಿ ಏನು ಮಾಡೋಕ್ಕಾಗಲ್ಲ. ಆ ಕಲ್ಲನ್ನು ಎಷ್ಟಿರ್ತವೆ ಅಂತ ಹೇಳಿಲ್ಲ, ಶ್ರೀರಾಮ ಅಂತ ಬರೆದು ಕಲ್ಲು ಎಷ್ಟಿರ್ತದೆ ಅಂತ ಹೇಳ್ತಿರ್ತದೆ. ಇದನ್ನೆಲ್ಲ ನೋಡಿ ಅವ್ರಿಗೆ ಗಾಬರಿ ಆಗ್ತದ, ಯಾರಿಗೆ ರಾವಣನ ಕಡೆಯವ್ರಿಗೆ. ಅಲ್ಲ ರಾವಣ ಅಲ್ಲಿ ರಾಮನ ಹೆಸರು ಬಂದು ಕಲ್ಲು ಮೇಲೆ ಹಾಕಿದ್ರು, ಕಲ್ಲು ತೇಲಕತ್ತದ, ಅವರು ಬ್ರಿಡ್ಜ್ ಕಟ್ಟಕತ್ತಾರಣ, ಅದೇನು ದೊಡ್ಡದು ನಾನು ಮಾಡ್ತೀನಿ ಬಾ ಅಂತಾನೆ ರಾವಣ. ಹೌದಾ ನೋಡಮ್ಮ ಅಂತೇಳಿ ಎಲ್ಲರೂ ಬರ್ತಾರೆ, ಮಂಡೋದರಿ ಸಮೇತ ಎಲ್ಲರೂ ಬರ್ತಾರೆ. ಅವನು ಕೂಡ ಕಲ್ಲನ್ನು ತೊಗೋತಾನೆ, ದೊಡ್ಡ ಹೆಬ್ಬಂಡೆಯನ್ನು ತೊಗೊಂಡು ಒಕಾಡ್ತಾನೆ. ಅದನ್ನು ತೇಳ್ತದ. ಅಬ್ಬಾಬಾಬಾ ಇವನು ರಾವಣನು ಭಾಳ ಶಕ್ತಿಶಾಲಿ ಅಂತಾರಣ ಮಂಡೋದಿಗೆ ಅನ್ನಿಸ್ತದ. ಇವ ಯಾರೋ ರಾವಣ ರಾಕ್ಷಸ, ಕೆಟ್ಟ ಕಾರ್ಯಗಳನ್ನು ಮಾಡವ, ರಾಮ ಅಂತ ಅವ ಒಳ್ಳೆಯವ, ಅವ ಬರೆದ್ರೆ ಒಂದು ಅರ್ಥ ಅದ, ಇವೊಂದು ಕಲ್ಲು ತೇರಿತ್ತಲ್ಲ ಅಂತೇಳಿ ಮಂಡೋದರಿ ಕೇಳ್ತಾಳೆ ಏಕಾಂತದಾಗ. ಇದು ಹೆಂಗೆ ಸಾಧ್ಯ ರಾವಣ ಅಂತಣ್ಣ? ಏನೂ ಇಲ್ಲ, ಒಂದು ಗುಟ್ಟನ್ನು ಹೇಳ್ತೀನಿ, ಇದು ರಾಜರಾಸ ಯಾರ ಮುಂದೆ ಹೇಳಬೇಡ. ಏನಪ್ಪ ಅಂತಂದ್ರೆ ನನಗೂ ಅನುಮಾನ ಇತ್ತು ಕಲ್ಲು ತೇಲ್ತದ ಇಲ್ಲ ಅಂತ. ಬಟ್ ನಾನು ಕೂಡ ಕಲ್ಲು ತೇಲಿಕಪ್ಪ ಅಂದ್ರೆ ಶ್ರೀರಾಮನ ಆಣೆ ಅಂತೇಳಿ ಹಾಕಿದೆ, ಕಲ್ಲು ತೇಲಿತಂತ ನಾನು ಕೂಡ ಹೇಳತ್ನಾಗ ಈ ಕಲ್ಲು ತೇಲಿಲ್ಲಪ್ಪ ಅಂತಂದ್ರೆ ಶ್ರೀರಾಮನ ಮೇಲೆ ಆಣೆ ಅಂತ ಹಾಕಿದೆ, ಕಲ್ಲು ತೇಲಿತು. ನನ್ನಿಂದೇನಲ್ಲ, ರಾಮನ ನಾಮದಿಂದ ತೇಲಿತಿದೆ ಅಂತ ಹೇಳ್ತಾನಂತ. ನೋಡ್ರಿ, ಅಂದ್ರೆ ಅಷ್ಟು ರಾಮ ಏನಪ್ಪ ಅಂದ್ರೆ ಇಷ್ಟೆಲ್ಲ ಒಳಗೊಂಡಿರ್ತಕ್ಕಂಥ ಸರ್ವಗುಣ ಸಂಪನ್ನ ಮರ್ಯಾದ ಪುರುಷೋತ್ತಮ. ಆತನ ಎಲ್ಲ ನೋಡ್ರಿ, ಆತ ಹುಟ್ಟಿನಿಂದನೂ ಕೂಡ ಕಷ್ಟವನ್ನೇ ಅನುಭವಿಸಿದ. ಯಾಕೆ ನಾವು ರಾಮನನ್ನ ದೇವ್ರು ಅಂತೀವಿ? ಯಾರು ನೋಡ್ರಿ ಇಲ್ಲಿ ಇತಿಹಾಸದಾಗ ನೋಡ್ರಿ, ಯಾರನ್ನ ದೇವ್ರು ಅಂತೀವಪ್ಪ ಅಂದ್ರೆ ತಮ್ಮ ಜೀವನದ ಕತ್ತಲೆಯನ್ನು ಇಟ್ಕೊಂಡು ಕೂಡ ಅದ್ರ ಜೊತೆ ಹೋರಾಡಿ ಇಡೀ ಜಗತ್ತಿಗೆ ಬೆಳಕಾದವರಿಗೆ ನಾವು ದೇವರು ಅಂತ ಕರಿತೀವಿ. ರಾಮಂದು ನೋಡೋಣ, ಇಷ್ಟು ತಾನೇ ಹೇಳಿದ್ವಿ. ಏನೇನು ಹುಟ್ಟಿದ ನಾಳೆ ರಾಜ ಆಗ್ಬೇಕಾಗದವ, ರಾತ್ರಿ 14 ವರ್ಷ ಕಾಡಿಗೆ ಹೋದ. ಪ್ರೀತಿಯ ಹೆಂಡತಿಯನ್ನು ರಾವಣ ಎತ್ಕೊಂಡು ಹೋದ. ಸೊ ರಾವಣನ ಜೊತೆ ವಾನರ ಸೈನ್ಯವನ್ನು ಕಟ್ಟಿ ಅವನ ಜೊತೆ ಯುದ್ಧ ಮಾಡಿ ಮತ್ತೆ ವಾಪಸ್ ಬಂದು ಇನ್ನೇನು ಸುಖಪಟ್ಟಟಿಗೆ ಮತ್ತೆ ಊರು ಜನರ ಕಾಟದಿಂದ ಮತ್ತೆ ಸೀತೆಯನ್ನು ಅರಣ್ಯ ದಬ್ಬಿದ. ಅಲ್ಲಿ ನೋಡ್ರಿ, ರಾಜನ ಮಕ್ಕಳು ಅರಮನೆಗೆ ಬೆಳೆಯೋರು ಅಲ್ಲಿ ಏನಪ್ಪ ಅಂದ್ರೆ ಕಾಡದ ಬೆಳೆದು ಸ್ವಲ್ಪ ದಿವಸ ಆಗೋಣ, ಲಾಸ್ಟಿಗೆ ಮಕ್ಕಳ ಜೊತೆ ಯುದ್ಧ ಮಾಡಿದ. ಮಕ್ಕಳು ಯಾರಂತಲೂ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಹೆಂಡತಿಯನ್ನು ಕಳ್ಕೊಂಡ, ಜನರಿಗಾಗಿ ಬದುಕಿದ. ಪೂರ್ತಿ ಥ್ರೂಔಟ್ ಆತನ ಲೈಫ್ ಏನಪ್ಪ ಅಂದ್ರೆ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದರೂ ಕೂಡ ಆತ ಲೋಕ ಕಲ್ಯಾಣಕ್ಕಾಗಿ ಬದುಕಿದ. ನೋಡ್ರಿ, ಆತ 14 ವರ್ಷ ಕೈಕೇಯಿ ಹೇಳಿದ್ನಲ್ಲ, ಕೈಕೇಯಿ ಮಾತಿನಿಂದ ಹೋಗಿದ್ದ.
ಫಸ್ಟ್ ಬರೋಣ ಕೈಕೇಯಿಗೆ ಭೇಟಿ ಆಗ್ತಾರಂತ ನೋಡ್ರಿ ಆತ. ವನವಾಸದಿಂದ ಬರೋಣ ಕೌಸಲ್ಯಗೆ ಭೇಟಿ ಆಗಲ್ಲ, ಸುಮಿತ್ರೆಗೆ ಭೇಟಿ ಆಗಲ್ಲ, ಕೈಕೇಯಿ ಬೈಲೇ ಹೋಗಿ ನಮಸ್ಕಾರ ಮಾಡ್ತಾನಂತ. ಎಂಥ ದೊಡ್ಡ ಮನುಷ್ಯ ಇರ್ಬೋದು. ಕೈಕೇಯಿ ಬಲ್ಲಿ ಭೇಟಿ ಆಗೋಣ, ಕೈಗೆ ಅಳತಿರ್ತಾಳೆ, ತಪ್ಪಾಯ್ತು ರಾಮ ನನ್ನಿಂದ ಅಂತ ಅಣ್ಣ. ಏನೂ ತಪ್ಪಾಗಿಲ್ಲ ಚಿಕ್ಕಮ್ಮ, ನೀ ಏನೂ ತಪ್ಪು ಮಾಡಿಲ್ಲ, ನನಗೆ ಈ ರಾಜ್ಯ, ಈ ಬಂಗಾರ ಬೆಳ್ಳಿ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ. ನಂದು ಉದ್ದೇಶ ಧರ್ಮವನ್ನು ಆಚರಣೆ ಮಾಡಬೇಕು, ಧರ್ಮದ ಆಚರಣೆನೇ ನನ್ನ ವ್ರತ ಅಂತ ಹೇಳ್ತಾನಂತ. ಕೈಕೇಯಿ ಕೈ ಮುಗಿದು ತಪ್ಪಾಯ್ತು ನಂದು ಅಂತ ಹೇಳ್ತಾಳೆ. ಆಮೇಲೆ ರಾಮಂದು ಪಟ್ಟಾಭಿಷೇಕ ಆಗ್ತದೆ ನೋಡ್ರಿ. ಅಂದ್ರೆ ಆತ ಎಲ್ಲರನ್ನೂ ಕ್ಷಮಿಸೋದು, ಯಾರಿಗೂ ಕೂಡ ಅವಾಚ್ಯ ಶಬ್ದ ಬೈತಿರಲ್ಲ. ಸ್ಥಿತಪ್ರಜ್ಞೆ ಅಂತಂದ್ರೆ ಈ ಮೂಮೆಂಟಿಗೆ ಬದುಕೋರು ಅಂತ ಒಬ್ಬ ಮೇಧಾವಿ ರಾಮ. ಇಡೀ ದೇವತೆಗಳನ್ನು ಕೂಡ ಆತನ ಎದರಿಂದ ಕೆಪಾಸಿಟಿ ಇದ್ದಿದ್ದಿಲ್ಲ. ಏಕಬಾಣಿ, ಒಂದೇ ಒಂದು ಸತ್ಯ ಬಾಣ ಹೊಡೆದ್ರೆ ಮುಗೀತು, ಇನ್ನೊಂದು ಸತ್ಯ ಬಾಣ ಯೂಸ್ ಮಾಡ್ತಿರಲಿಲ್ಲ. ಏಕವಚನಿ, ಒಂದೇ ಮಾತು. ಸ್ಥಿತಪ್ರಜ್ಞೆ, ಸಕಲ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಪ್ರೀತಿ, ಜನರ ಬಗ್ಗೆ ಅಂತೂ ಇನ್ನೂ, ಯಾಕಂದ್ರೆ ರಾಜ ಅಲ್ಲ, ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಏಕೈಕ ಏನಪ್ಪ ಅಂತಂದ್ರೆ ರಾಜ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಆತನ ಎಲ್ಲ ಗುಣಗಳು ಕೂಡ ನಮಗೆ ಆದರ್ಶ ಆಗಬೇಕು. ಅದಕ್ಕೆ ಆದರ್ಶ ಪುರುಷ ಅಂತಾರೆ. ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮನ ನಡೆ ಅಂತಂದ್ರೆ ಕ್ಯಾರೆಕ್ಟರ್, ಕೃಷ್ಣನ ನುಡಿ ಇವೆರಡು ಚಂದ. ಅವರಿಬ್ಬರು ಬದುಕು ನಮಗೆ ಏನಪ್ಪ ಅಂದ್ರೆ ಸ್ಫೂರ್ತಿ. ಇನ್ನೊಂದು ಕಡೆಗೆ ಹೇಳ್ತಾರೆ, ರಾಮಾಯಣದ ಸೀತೆ, ಮಹಾಭಾರತದ ಗೀತೆ. ಗೀತೆ ಅಂದ್ರೆ ಹೇಳಿದಲ್ಲ, ರಾಮಾಯಣದ ಸೀತೆ, ಮಹಾಭಾರತದ ಗೀತೆ, ಇದುವೇ ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ. ಇವರಿಬ್ಬರು ರಾಮ ಮತ್ತು ಕೃಷ್ಣ, ಇವರು ಭಾರತದ ಅಸ್ಮಿತೆ, ಬರೀ ಭಾರತದ ಇಡೀ ಪ್ರಪಂಚದ ಅಸ್ಮಿತೆ, ಪ್ರಪಂಚದ ಸಂಸ್ಕೃತಿ, ಪ್ರಪಂಚದ ಧೀರತ್ವ, ಪ್ರಪಂಚದ ಆದರ್ಶ ಇವರೆಲ್ಲ. ಇಂತಹ ಮಹನೀಯರ ಗುಣಗಳನ್ನು ಆದಷ್ಟು ಕೂಡ ನಮ್ಮ ಜೀವನದಾಗೂ ಕೂಡ ಅಳವಡಿಸ್ಕೊಂಡು ನಾವು ಕೂಡ ಏನಪ್ಪ ಅಂತಂದ್ರೆ ಜಗತ್ತಿನ ಒಳಿತಿಗಾಗಿ ಏನಪ್ಪ ಅಂದ್ರೆ ದುಡಿಬೇಕಾಗ್ತದೆ. ಅಂದಾಗಲೇ ಇಂತಹ ರಾಮನವಮಿ ಪ್ರತಿಯೊಂದು ಜಯಂತಿಗಳಿಗೂ ಏನಪ್ಪ ಅಂದ್ರೆ ಅರ್ಥ ಬರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ರಾಮನ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.